जय राम वो श्री राम जय जय राम वो श्री राम जय राम वो श्री राम जय जय राम ओम श्री राम जय राम वो श्री राम जय जय राम वो श्री राम जय जय राम वो श्री राम जय राम। ಇವತ್ತು ನಾವು ಸ್ಟಡಿ ಗ್ರೂಪ್ ಶಾಂಕರ ವೇದಾಂತ ಸೌರಭದಲ್ಲಿ ಸಾಧನ ಸೋಪಾನ ಸೌರಭ ಈಗ ಈ ಪುಸ್ತಕ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಕೊನೆಯಲ್ಲಿ ಸಾಧನೆಗಳ ಮೆಟ್ಟಲುಗಳು ಅನ್ನೋದಿದೆ. ಅದನ್ನು ನಾವು ನೋಡಬೇಕಾಗಿದೆ. ನೋಡೋಣ. ಓಕೆ, ಸೊ ಇವತ್ತು ನಾವು ಸ್ಟಡಿ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೀವೇ ಮಾತಾಡಬೇಕಾಗತ್ತೆ. ಇವತ್ತು ಸಾಧನೆಗಳ ವಿಚಾರ ಮಾತಾಡಬೇಕಾಗಿದೆ. ಈಗ ಪರಮಾರ್ಥ ತತ್ವ ಹೊಸದಾಗಿ ನಾವು ಪಡಿಬೇಕಾ ಅಂತ ಪ್ರಶ್ನೆ. ಪಡಿಬೇಕಾ? ಇಲ್ಲ. ಬೇರೆಯವರು ಸ್ವಲ್ಪ ಆನ್ಸರ್ ಮಾಡ್ತಾ ಇರಿ, ಸುಲಭ ಆಗಿರುತ್ತೆ. ಸರಿ, ಹೀಗಾದರೆ ಪರಮಾರ್ಥ ಸ್ವರೂಪ ನಾವು ಮೊದಲೇ ಆಗ್ಬಿಟ್ಟಿದ್ದೀವ ಅಥವಾ ಆಗ್ಬೇಕಾ? ಆಗ್ಬಿಟ್ಟಿದ್ದೀವಿ. ಆದರೆ ಮತ್ತೆ ಸಾಧನೆ ಯಾಕೆ ಮಾಡಬೇಕು? ಕಲ್ಪನಾ ಅವರೇ ಹೇಳಿ, ಯಾಕೆ ಮಾಡ್ಬೇಕು ಸಾಧನೆ? ನಾವು ತಿಳಿಯಲು ಸರ್, ತತ್ವವನ್ನ ತಿಳ್ಕೊಳ್ಳೋದಿಕ್ಕೆ ಸರ್. ನಾವು ತತ್ವ ಆಗ್ಬಿಟ್ಟಿದ್ದೀವಿ. ತತ್ವ ಆಗ್ಬಿಟ್ಟಿದೆ. ನಾವು ತತ್ವವಾಗಿದ್ದೀವಿ ಅಂತ ಗೊತ್ತಾಗ್ಬಿಟ್ಟಿದೆ. ಅವಸ್ಥಾತ್ರಯದಿಂದ ಕೂರಿಸ್ಬಿಟ್ಟಿದ್ದೀವಿ. ಮತ್ತಿನ್ ಸಾಧನೆ ಯಾಕೆ ಮಾಡಬೇಕು? ಹೇಳಿ ಕೃಷ್ಣವೇಣಿ ಅವರೇ. ಅವಿದ್ಯೆ ಆಗಿದೆ ಸರ್ ನಮ್ಗೆ. ಅಜ್ಞಾನ ಹಾವು ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ತಪ್ಪು ತಿಳುವಳಿಕೆ ಆಗಿದೆ. ಅದರಿಂದ ನಾವು ಶರೀರ ನಾನು ಅಂತ ಅಭಿಮಾನ ಬಂದ್ಬಿಟ್ಟಿದೆ. ಅದು ಹೋಗಲಾಡಿಸ್ಕೊಳ್ಳೋದಕ್ಕೆ ನಾವು ಸಾಧನೆ ಮಾಡ್ಬೇಕು ಸರ್. ಈಗ ಯಾರನ್ನಾದ್ರೂ ನಾವು ಕೇಳಿದ್ರೆ, ನಾವು ಶಾಸ್ತ್ರ ಕೇಳ್ಬಿಟ್ಟು ನಾವು ಪರಮಾರ್ಥ ಸ್ವರೂಪ ಅಂತೀವಿ. ಈಗ ಕಲ್ಪನಾ ಅವರೇ, ನಾನು ನಿಮ್ಮನ್ನೇ ಕೇಳ್ತೇನೆ, ನೀವು ದೇವರ ಸ್ವರೂಪರ ಅಂತ ಏನು ಹೇಳ್ತೀರಾ? ಇಲ್ಲ, ನಾನು ಈ ಶರೀರ ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತೀವಿ. ಹುಟ್ಟಿದ ಮಕ್ಕಳಿಂದ ದೇವತೆಗಳಿಂದ ಪ್ರಾಣಿಗಳವರೆಗೂ ನಾನು ಅಂತ ಇದನ್ನೇ ತಾನೇ ಹೇಳೋದು. ಇದು ಸಹಜವಾಗಿ ಬಂದ್ಬಿಟ್ಟಿದೆ. ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಯಾವ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ? ಮೊದಲನೇ ಮಗು, ವರ್ಷಕ್ಕೆ ಮೊದಲನೇ ಆ ಮಗುಗೆ 1 ವರ್ಷ ಆಗುವ ಅಷ್ಟುವರೆಗೂ ನಾನು ಅನ್ನೋದಿರಲ್ಲ. 1 ವರ್ಷ ಆದಮೇಲೆ ನಾನು ಅನ್ನುತ್ತೆ. ಈವನ್ ನಾಯಿ ಬಾಲದಿಂದ ತಲೆವರೆಗೂ. ಅದರಿಂದ ಇದು ನೈಸರ್ಗಿಕ, ಸಹಜವಾಗಿ ಎಲ್ಲರೂ ತಪ್ಪು ಮಾಡ್ಕೊಂಡಿದ್ದೀವಿ. ಈಗ ಈ ತಪ್ಪನ್ನು ತೆಗೆದುಹಾಕಬೇಕಾಗಿದೆ. ಆದ್ದರಿಂದ ಸಾಧನೆ ಮಾಡಬೇಕಾಗಿರೋದು ಅದಕ್ಕೋಸ್ಕರ. ಮತ್ತು ನಮ್ಮ ಅಂತಃಕರಣ ಶುದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ. ಸತ್ವಶುದ್ಧಿ, ಅಂತಃಕರಣ ಶುದ್ಧಿ ಎಲ್ಲವೂ ಅಷ್ಟೇ, ಅದಕ್ಕೋಸ್ಕರ. ಸೊ ಆಯ್ತು ಅಲ್ಲಿಗೆ. ಸೊ ಇದಕ್ಕೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ. ನಾವು ಆತ್ಮಸ್ವರೂಪರಾಗ್ಬಿಟ್ಟಿದ್ದೀವಿ, ಯಾವುದಾದ್ರೂ ಒಂದು ಕೊಡಕ್ಕೆ ಬರುತ್ತಾ? ಈಗ ಇದು ದಂತದ ತುಂಡು ಅಂತ ಹೇಳಿದ್ದೆ, ಅದನ್ನು ಹೆಂಗೆ ನಾವು ಅರ್ಥ ಮಾಡ್ಕೋಬೇಕು? ಇದಕ್ಕೆ ಹೊಂದಬೇಕದು ಹೆಂಗೆ ಹೇಳ್ತೀರಾ? ಹೇಳಿ ಕೃಷ್ಣವೇಣಿಯವರೇ.
ಈಗ ಶ್ರೀಗಂಧದ ತುಂಡು ಅದು ಎಲ್ಲೋ ಒಂದ್ ಕಡೆ ಬಿದ್ದೋಗ್ಬಿಟ್ಟಿತೈತೆ. ಅದ್ರ ಮೇಲೆಲ್ಲ ನೀರು ಬಿದ್ದು ಪಾಚಿ ಕಟ್ಕೊಂಡು ಅದ್ರದ್ದು ವಾಸನೆನೆ ಬರ್ದೇ ಇರೋಂಗ್ ಆಗೋಗ್ಬಿಟ್ಟಿರ್ತೈತೆ. ಕೆಟ್ಟ ವಾಸನೆ ಬರೋಂಗೆ ಆಗ್ಬಿಟ್ಟಿರುತ್ತೆ ಅದು. ಆದ್ರೆ ನಾವು ಅದನ್ನ ಶುದ್ಧ ಮಾಡಿದ್ರೆ ಅದು ಶ್ರೀಗಂಧ ಒಳಗಡೆ ಅದು ತಾನಾಗಿ ಇದ್ದೇ ಇರುತ್ತೆ ಅದ್ರಲ್ಲಿ. ಅದ್ರ ಅಷ್ಟೇ ಪರಿಮಳ ಬರುತ್ತೆ ಅದು. ಅಷ್ಟೇ ಮಾಡ್ಬೇಕಷ್ಟೇ ಅದ್ರ ಮೇಲ್ಗಡೆ. ಅಷ್ಟೇ ಕರೆಕ್ಟು. ಈಗ ದಂತದ ಕೊರಡು ನಿಜವಾಗ್ಲೂ ಅದು ಸುವಾಸನೆನೇ ಕೊಡುತ್ತೆ, ಆದರೆ ಅದರ ಮೇಲೆ ಪಾಚಿ ಕಟ್ಕೊಂಡ್ಬಿಟ್ಟು ಗಬ್ಬನಾಥ ಬರ್ತಾ ಇದೆ. ಈಗ ನಾನೇನು ಮಾಡಬೇಕು? ಗಂಧದ ತುಂಡನ್ನು ತಂದಲ್ಲಿ ಹೊಸದಾಗಿ ಇಡಬೇಕಾ? ಬೇಕಾಗಿಲ್ಲ. ಮತ್ತೇನು ಮಾಡ್ಬೇಕು ನಾನು? ಅದ್ರ ಮೇಲಿರೋ ಗಲೀಜು ತೆಗೆದ್ರೆ ಸಾಕು ಅಂತ. ಇನ್ನೂ ಒಂದು ಹೇಳಿದ್ದೆ ನಿಮಗೆ. ಒಂದು ಕಲ್ಯಾಣಿ ಇರುತ್ತೆ, ಕೆಳಗಡೆ ಡೈಮಂಡ್ ಕಾಣಿಸ್ತಾ ಇದೆ ಅಂದರೆ ಇದೆ. ಆದರೆ ಕಲ್ಯಾಣಿ ಚಿಕ್ಕದು, ಎಲ್ಲ 15 ಮೆಟ್ಲಿದೆ ಅಷ್ಟೇ, 10 ಮೆಟ್ಲು, 12 ಗಂಟೆ ನೀರ್ ಮೇಲೆ ಕೊಳ್ಚೆ ಕಟ್ಕೊಂಡ್ಬಿಟ್ಟಿದೆ. ಈಗ ಒಳಗಡೆ ಕೆಳಗಡೆ ಡೈಮಂಡ್ ಬಿದ್ದಿದೆ, 12 ಗಂಟೆ ಮೆಟ್ಲು ಹತ್ತೇ ಇರೋದು, ಅದನ್ನು ಕಾಣಿಸ್ತಾ ಇಲ್ಲ. ಯಾಕೆ? ನೀರ್ ಮೇಲಿರೋ ಕೊಳುಕು ತೆಗೆದ್ರೆ ಸಾಕು, ಒಳಗಡೆ ಇರೋ ಡೈಮಂಡ್ ಕಾಣುತ್ತೆ. ಹಾಗೆ ನನ್ನ ಮನಸ್ಸಿನಲ್ಲಿರೋ ಕಲ್ಮಶ ತೆಗೆದ್ರೆ ಹಿಂತೆಡಿಕೆ ಇರೋ ಆತ್ಮ ಹಾಗೆ ತೋರ್ಕೊತಾನೆ. ಅದಕ್ಕೋಸ್ಕರ ಸಾಧನೆ. ಹೊಸದಾಗಿ ಪರಮಾತ್ಮನ ಕರ್ಕೊಂಬಂದು, ಈಗ ದೇವಸ್ಥಾನದಲ್ಲಿ ದೇವ್ರನ್ನ ಪ್ರತ್ಯಕ್ಷ ಇದು ಮಾಡ್ತಾರಲ್ಲ, ಪ್ರತಿಷ್ಠಾಪನೆ, ಹಾಗೇನು ಮಾಡಬೇಕಾಗಿಲ್ಲ. ನಾವು ಆಗಲೇ ಅದಾಗ್ಬಿಟ್ಟಿದ್ದೀವಿ, ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಸೊ ಸಾಧನೆ ಇದಕ್ಕೋಸ್ಕರ ಬೇಕು. ಈಗ ನಾನು ಸಾಧನೆ ಮಾಡೋದಿಲ್ಲಪ್ಪ, ಸಾಧನೆ ಏನೇನೋ ಮಾಡೋದಿಲ್ಲ, ಸುಮ್ಮನೆ ವಿಚಾರ ಕೇಳ್ತಾ ಇರ್ತೀನಿ. ನನಗೇನು ಲಾಭ ಆಗುತ್ತೆ? ವಿಚಾರ ಗೊತ್ತಾಗುತ್ತೆ, ಹೆಂಗ್ ನನಗೆ ಲಾಭ ಆಗುತ್ತಾ? ಆಗಲ್ಲ ಸರ್. ಏನಾಗತ್ತ ಅವಾಗ? ಸುಮ್ನೆ ಕೇಳ್ತಾ ಇರ್ತೀವಿ ಅಷ್ಟೇ, ಅದೇನು ಅನುಭವ್ಸಕ್ಕಾಗಲ್ಲ, ತಿಳ್ಕೊಳಕ್ಕಾಗಲ್ಲ, ಆತ್ಮನ್ನ ಕಂಡುಕೊಳ್ಳೋಕೆ ಬರಲ್ಲ. ಆದ್ರಿಂದ ಒಂದು ಪಂಡಿತರಾಗ್ಬೋದು, ಪ್ರವಚನ ಮಾಡಕ್ ಬರ್ಬೋದು, ಹೆಸರು ಬರ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು, ಆದರೆ ತತ್ವ ಹೇಗಿದೆ ಅಂತ ನೋಡ್ಕೊಳಕ್ ಬರಲ್ಲ. ಯಾಕೆ? ಸುಮ್ಮನೆ ಓದೋದ್ರಿಂದ, ಪ್ರವಚನ ಮಾಡೋದ್ರಿಂದ, ಪುಸ್ತಕ ಬರೆಯೋದ್ರಿಂದ, ಹೆಸರು ಬರೋದ್ರಿಂದ, ಆಶ್ರಮ ಕಟ್ಟೋದ್ರಿಂದ ತತ್ವದಲ್ಲಿ ನಿಲ್ಲಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ನಾವು ಸುಮ್ಮನೆ ಕೇಳ್ತಾ ಇದ್ರೆ ಮುಕ್ತರಾಗ್ಬಿಡ್ತೀವಿ ಅಂತ ಕೆಲವ್ರು ಹೇಳ್ತಾರೆ, ಹೊಂದೋದಿಲ್ಲ. ಅದಕ್ಕೋಸ್ಕರ ಸಾಧನೆ ಮಾಡಬೇಕು, ಮಾಡಿದ್ರೇನೆ. ಅದಕ್ಕೋಸ್ಕರನೇ ಭಗವದ್ಗೀತೆಯಲ್ಲಿ ಎರಡನ್ನು ಹೇಳ್ತಾರೆ. ಒಂದು ಜ್ಞಾನ ಅಂತಾರೆ, ಅದನ್ನು ವಿಜ್ಞಾನ ಆಗಬೇಕು. ಜ್ಞಾನ ಅಂದರೆ ಬರೀ ಥಿಯರಿಟಿಕಲ್ ನಾಲೆಡ್ಜ್, ಪ್ರಾಕ್ಟಿಕಲ್ ಆಗಬೇಕು, ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ವಿಜ್ಞಾನ ಆಗಬೇಕಾದ್ರೆ ನಾನು ಸಾಧನೆ ಮಾಡಬೇಕು. ಈಗ ಪರೀಕ್ಷೆಯಲ್ಲಿ ಸುಮ್ಮನೆ ಸ್ಕೂಲ್ಗೆ ಹೋಗಿ ಬಂದುಬಿಟ್ರೆ ಪಾಸ್ ಆಗಿಬಿಡ್ತೀವ? ಕೇಳಿಬಿಟ್ರೆ ಪಾಸ್ ಆಗಿಬಿಡ್ತೀವ? ಅಲ್ಲಿ ಮನೆಗೆ ಬಂದು ಹೋಮ್ವರ್ಕ್ ಮಾಡೋದು, ಓದೋದು, ಅಭ್ಯಾಸ ಮಾಡೋದು, ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ಸಿದ್ಧರಾಗಬೇಕು. ಅದಕ್ಕೋಸ್ಕರ ಈಗ ರಮಣ ಮಹರ್ಷಿಗಳು ಮತ್ತು ಇವರು ಏನು ಸಾಧನೆ ಮಾಡಲಿಲ್ಲ, ಗುರುಗಳ ಹತ್ರ ಹೋಗಲಿಲ್ಲ, ಡೈರೆಕ್ಟಾಗಿ ಹೋಗ್ಬಿಟ್ರು. ಅವ್ರ ಕತೆ ಹೆಂಗೆ? ಯಾವ ಗುರುಗಳ ಹತ್ರನೂ ಹೋಗಲಿಲ್ಲ. ಅವ್ರದ್ದು ಹೇಗೆ ಸಾಧನೆ ಯಾವಾಗ ಮಾಡಿದ್ರು? ಹೇಳಿ, ಯಾರಾದ್ರೂ ಹೇಳಿ. ಹಿಂದಿನ ಜನ್ಮದಲ್ಲೇ ಸಾಧನೆ ಆಗೋಗಿರುತ್ತೆ ಸರ್ ಅವರು. ಅದರಿಂದ ಅವ್ರಿಗೆ ಗುರು ಏನು ಬೇಕಾಗಲ್ಲ. ಅವ್ರು ಒಳ್ಳೆ ಸಂಸ್ಕಾರ ಎಲ್ಲ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಅದರಿಂದ ಗುರುಗಳು ಬೇಕಾಗೋದಿಲ್ಲ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ರೆ ಈಗ ಮಾಡಬೇಕಾಗಿಲ್ಲ. ಇವಾಗ 100 ಮೆಟ್ಲು ಹತ್ತಬೇಕು, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ನಾನು ಒಂದು 60-70ವರೆಗೂ ಹತ್ಬಿಟ್ಟಿದ್ದೀನಿ, ಇನ್ನು 30 ಹತ್ತಿದ್ರೆ ಸಾಕು. ಅದರಿಂದ ಹಿಂದಿನ ಜನ್ಮದಲ್ಲಿ ಮಾಡದೇ ಇದ್ದರೆ ಈಗ ನಾನು ಮಾಡಬೇಕಾಗತ್ತೆ ಅಂತ. ಇಲ್ಲಿ ಸಾಧನೆಗಳನ್ನೇ ಹೇಳುವಾಗ ಚಾರ್ಟ್ ನಾವು ತೋರಿಸಿದ್ವಿ. ಯಾವ್ಯಾವುದು ಸಾಧನೆಗಳು ಮೈನಾಗಿ? ಆ ಸಾಧನೆಗಳನ್ನ ಏನಾದರೂ ಹೇಳಕ್ ಬರುತ್ತಾ? ಪರಂಪರಾ ಸಾಧನೆ. ಓಕೆ,
ಪರಂಪರಾ ಸಾಧನೆಗಳು, ಹ್ಮ್. ಸಹಕಾರಿ ಸಾಧನೆಗಳು, ಹ್ಮ್ ವಿಶುದ್ಧಾದಿ ಸಾಧನೆಗಳು, ನೇರಾದ ಸಾಧನೆಗಳು. ಸರ್, ಈ ಮೂರು ಇಂಪಾರ್ಟೆಂಟು. ಪರಂಪರಾ ಸಾಧನೆಗಳು, ಸಹಕಾರಿ ಸಾಧನೆಗಳು, ನೇರಾದ ಸಾಧನೆಗಳು, ಈ ಮೂರು. ಈಗ ನನಗೆ ಶ್ರವಣ ಮನನ ನಿಧಿ ನೇರಾದ ಸಾಧನಗಳು ಯಾವುದು? ಶ್ರವಣ ಮನನ ಧ್ಯಾನ. ಈಗ ನಾನು ಅವನ್ನ ಮಾಡಬೇಕಾದ್ರೆ ನನಗೆ ಏನು ಕ್ವಾಲಿಫಿಕೇಷನ್ ಇದ್ದರೆ ನನಗೆ ಬರುತ್ತೆ? ಇವಾಗ PUC ಆದಮೇಲೆ ಕಾಲೇಜ್ಗೆ ಹೋಗ್ಬೋದು, SLC ಆದಮೇಲೆ PUCಗೆ ಹೋಗ್ಬೋದು, BSc MSc ಆದಮೇಲೆ PhDಗೆ ಹೋಗ್ಬೋದು. ಹಾಗೆ ನಾನು ಶ್ರವಣ ಮನನ ಧ್ಯಾನದಿಂದ ಮುಕ್ತಾಗಬೇಕಾದ್ರೆ ನನಗೇನು ಕ್ವಾಲಿಫಿಕೇಷನ್ ಇರಬೇಕು? ಏನಿದ್ರೆ ನನಗೆ ಈ ಬೇರೆ ಸಹಕಾರಿ ಸಾಧನೆಗಳೆಲ್ಲ ಮಾಡಿ, ಕರ್ಮಯೋಗ ಎಲ್ಲ ಮಾಡಿ ಚೆನ್ನಾಗಿ ಮುಮುಕ್ಷತ್ವ ಬಂದಿರ್ಬೇಕು, ಭಗವಂತನೇ ಬೇಕು ಅಂತ ದೃಢವಾಗಿ ಬಂದಿರ್ಬೇಕು. ಆವಾಗ ಈ ನೇರಾದ ಸಾಧನೆಗಳು ಮಾಡಕ್ಕೆ ಯೋಗ್ಯತೆ ಬಂದಿರುತ್ತೆ. ಮುಮುಕ್ಷತ್ವ ಹೊಂದಿದ್ರೆ ಸಾಕ? ಕರ್ಮಯೋಗ ಚೆನ್ನಾಗಿ ಮಾಡಿರ್ಬೇಕು. ಸರಿ, ಎಲ್ಲ ಮಾಡಿರ್ತೀರಾ, ಕರ್ಮಯೋಗ ಮಾಡಿರ್ತೀರಾ, ಸಹಕಾರಿ ಸಾಧನೆನೂ ಎಷ್ಟು ಬೇಕೋ ಅಷ್ಟು ಮಾಡಿರ್ತೀರಾ, ಮುಮುಕ್ಷತ್ವ ಹೊಂದಿದ್ಬಿಟ್ರೆ ಸಾಕ? ಏನಿರ್ಬೇಕು ಇಂಪಾರ್ಟೆಂಟ್ ಆಗಿ? ಸೂತ್ರ ಭಾಷೆಯಲ್ಲಿ ಏನು ಹೇಳ್ತಾರೆ? ಅಥಾತೋ ಬ್ರಹ್ಮ ಜಿಜ್ಞಾಸದಲ್ಲಿ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಚೆನ್ನಾಗಿರಬೇಕು. ಇಹ ಮೂರ್ತ ಫಲಭೋಗ ವಿರಾಗ, ಈ ಲೋಕದಲ್ಲಿ ಪರಲೋಕದಲ್ಲಿ ನನಗೆ ವಿರಕ್ತಿ ವೈರಾಗ್ಯ ಬಂದಿರಬೇಕು. ಷಟ್ ಸಂಪತ್ತಿ ಸಾಧನಗಳಿರಬೇಕು. ನಾಲ್ಕನೇದು ಮುಮುಕ್ಷತ್ವ. ಇದಕ್ಕೆ ಸಾಧನ ಚತುಷ್ಟಯ ಅಂತಾರೆ. ಫಸ್ಟ್ ಇದಿರಬೇಕು. ಇದಿರೋದಕ್ಕೆ ಪರಂಪರಾ ಸಾಧನಗಳು, ಸಹಕಾರಿ ಸಾಧನೆಗಳು ಹಿಂದಿನ ಜನ್ಮದಲ್ಲಿ ಆಗಿರ್ತವೆ ಅವ್ರಿಗೆ. ಈಗ ಅವ್ರಿಗೆ ಎರಡು ಆಗ್ಬಿಟ್ಟಿರೋದ್ರಿಂದ ಇಲ್ಲಿಗೆ ಬಂದ್ಬಿಟ್ಟಿರ್ತಾರೋ, ಯಾವಾಗ ಇಲ್ಲಿಗೆ ಬಂದ್ಬಿಟ್ಟಿರ್ತಾರೋ ಅವರು ನೇರವಾದ ಸಾಧನೆ ಮಾಡೋದು. ರಮಣ ಮಹರ್ಷಿಗಳು ಇಂಥವ್ರಿಗೆ ಈ ಸಾಧನೆಗಳು ಮೊದಲೇ ಮುಗಿಸ್ಕೊಂಡ್ಬಿಟ್ಟಿರೋದ್ರಿಂದ ಅವ್ರು ಇನ್ನೇನಿದ್ರು ಶ್ರವಣ ಮನನ ಧ್ಯಾನ ಮೂರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು ಅಷ್ಟೇ. ರಾಮಕೃಷ್ಣ ಪರಮಹಂಸರು ಇವರಿಗೆಲ್ಲ ಹಂಗಾಗುತ್ತೆ. ಆದ್ದರಿಂದ ಸಾಧನ ಚತುಷ್ಟಯ. ಆ ಸೂತ್ರ ಭಾಷೆಯಲ್ಲಿ ಕೇಳ್ತಾರೆ, ಹಾಗಾದರೆ ಕರ್ಮಕಾಂಡ ಮುಗಿಸ್ಕೊಂಡು ಜ್ಞಾನಕಾಂಡಕ್ಕೆ ಬರಬೇಕಲ್ವಾ ಅಂತ. ಅದಕ್ಕೆ ಅವರು ಹೇಳ್ತಾರೆ, ಬೇಡ, ಕರ್ಮಕಾಂಡದಲ್ಲಿರೋದು ಬರೀ ವೇದಾಂತ ನಂಬೋವರಿಗೆ, ಹಿಂದೂಗಳಿಗೆ. ಇನ್ನು ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಅವ್ರಿಗೇನು ಮಾಡ್ತೀರಾ ಅಂತಾರೆ. ಅದಕ್ಕೋಸ್ಕರ ಈಗ ಸಾಧನ ಚತುಷ್ಟಯ ಹೇಳಿದ್ರೆ ಇದು ಹಿಂದೂ ಮುಸ್ಲಿಮ್ಸ್ಗಂತ ಹೇಳ್ರಿ ನೋಡೋಣ. ಯಾರಿಗೂ ಹೇಳೋಕ್ಕಾಗಲ್ಲ. ಇದು ಪ್ರತಿಯೊಂದು ದೇಶದವ್ರಿಗೂ, ಪ್ರತಿಯೊಂದು ಕಾಲದವ್ರಿಗೂ, ಪ್ರತಿಯೊಂದು ಜನಾಂಗಕ್ಕೂ, ಪ್ರತಿಯೊಂದು ಮತಕ್ಕೂ ಕಾಮನ್ ಆಗಿದೆ. ಹೇಗೆ ಸುಳ್ಳು ಹೇಳದೇ ಇರೋದು, ಕಳ್ತನ ಮಾಡದೇ ಇರೋದು, ಮೋಸ ಮಾಡದೇ ಇರೋದು, ಇದು ಕಾಮನ್ ಪ್ರತಿಯೊಬ್ಬರಿಗೂ. ಹಾಗೆ ಈ ಸಾಧನ ಚತುಷ್ಟಯ ಯೋಗ್ಯತೆ ಇದ್ದರೆ ಸಾಕು. ಹಾಗಾದರೆ ಈ ಸಾಧನ ಚತುಷ್ಟಯ ಯೋಗ್ಯತೆ ಬರಬೇಕಾದ್ರೆ ಅವರವ್ರ ಧರ್ಮಗಳಲ್ಲಿ ಏನೇನು ಹೇಳಿದೆಯೋ ಮಾಡ್ಕೊಂಬಂದರೂ ಸಾಕು. ನಮ್ಮ ಧರ್ಮದಲ್ಲಿ ಪರಂಪರಾ ಸಾಧನ, ಸಹಕಾರಿ ಸಾಧನ ಇವುಗಳನ್ನ ಹೇಳ್ತಾರೆ. ಸೊ ಇದು ಆಯಿತು. ಇಲ್ಲಿ ಸಾಧನೆಗಳನ್ನ ಹೇಗೆ ತೋರಿಸ್ತಾರೆ ಅಂತಂದರೆ, ಸಾಧನೆಗಳ ಸ್ವರೂಪ, ಅವುಗಳ ಸ್ಥಾನಮಾನ, ಅವುಗಳ ಫಲಗಳ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ನಮ್ಗೆ ಇವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ಈ ಸಾಧನೆಗಳನ್ನ ಈ ರೀತಿ ನಾವು ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ನಮಗೇನು ಲಾಭ ಆಗುತ್ತೆ? ಪರಂಪರಾ ಸಾಧನ ಇಂಥದ್ದು, ಸಹಕಾರಿ ಸಾಧನ ಇಂಥದ್ದು, ಸಾಧನ ಚತುಷ್ಟಯ ಇಂಥದ್ದು, ಈಗ ಶ್ರವಣ ಮನನ ಧ್ಯಾನ, ಇವುಗಳನ್ನೆಲ್ಲ ನಾನು ತಿಳ್ಕೊಂಡು ಸಾಧನೆಗಳು ಹಿಂಗಿರುತ್ತೆ ಅಂದರೆ ನನಗೆ ಇದರಿಂದ ಲಾಭ ಏನಾಗುತ್ತೆ? ಮಾಡೋದಕ್ಕಾಗುತ್ತೆ ಒಂದು, ಇನ್ನೊಂದು ಚಿತ್ತಶುದ್ಧಿ ಆಗುತ್ತೆ. ಅದೆಲ್ಲ ಸರಿ. ನನಗೆ ಎಲ್ಲಿದ್ದೀನಿ ಅಂತ ಕಂಡ್ಕೋಬೋದು. ನಾನು ಪರಂಪರಾ ಸಾಧನ ಮಾಡೋದಕ್ಕೆ ಕ್ಲಾರಿಫೈ ಇದೆಯಾ, ಸಹಕಾರಿ ಸಾಧನ ಮಾಡಬೇಕಾ? ಪರಂಪರಾ ಸಾಧನ ನಾನು ಹಿಂದೆ ಮಾಡಿಬಿಟ್ಟು ನಾವೇ ಚೆಕ್ ಮಾಡ್ಕೋಬೇಕು, ಹಿಂದಿನ ದಿನದಲ್ಲಿ ಎಷ್ಟು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಇಲ್ಲಿ
ಸ್ವಲ್ಪ ವಿವೇಕ ಇದ್ದು ಇವುಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಎಲ್ಲಿದ್ದೀರಾ ಅಂತ ಈಗಲೇ ಗೊತ್ತಾಗುತ್ತೆ ನಿಮಗೆ. ಅಲ್ಲಿಂದ ನೀವು ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಈ ಸಾಧನೆಗಳು ಮೆಟ್ಟಲು ಅಂತಾರೆ. ಈಗ ಒಂದು ದೇವಸ್ಥಾನಕ್ಕೆ ಹೋದಾಗ 100 ಮೆಟ್ಲು 50 ಮೆಟ್ಲು 60 ಮೆಟ್ಲು ಹತ್ಬಿಟ್ಟಿರ್ತೀರ, ಸುಸ್ತಾಗಿರುತ್ತೆ, ಅಲ್ಲಿ ಕೂತ್ಕೊಂತೀರಾ. ನೆಕ್ಸ್ಟ್ ಎಲ್ಲಿಂದ ಹತ್ಬೇಕು ನೀವು? 51 ಅಂತ ಹೇಳ್ತೀರಾ. ಹೆಂಗೆ ಗೊತ್ತು ನಿಮಗೆ? 50 ಹತ್ಬಿಟ್ಟಿದ್ದೀನಿ, ಅಲ್ಲಿ ನಿಮ್ಮ ಕಣ್ಣೆದುರುಗಡೆ ಇದೆ. ಇಲ್ಲಿ ಕಣ್ಣೆದುರುಗಡೆ ಇರಲ್ಲ, ಹಿಂದೆ ಆಗಿರೋದು. ಅದನ್ನೇ ಹೇಳಿದ್ದು. ನಮಗೆ ಗೊತ್ತಾಗತ್ತೆ, ಅರೆ ನಾನು ಇದನ್ನೇ ಮಾಡ್ಬೋದು ಅಂತ ಗೊತ್ತಾಗತ್ತೆ. ಅದಕ್ಕೋಸ್ಕರನೇ ಈ ರೀತಿ ನಮಗೆ ಈ ಶಂಕರಾಚಾರ್ಯರು ತತ್ವವನ್ನು, ಸಾಧನೆಯನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ತತ್ವದ ವಿಚಾರದ ಬಗ್ಗೆ ಪ್ರಶ್ನೆ ಬಂದರೆ ನಮಗೆ ಪ್ರಸ್ಥಾನತ್ರಯ ಭಾಷ್ಯಗಳು 3 ಇದೆ ಗೊತ್ತು. ತತ್ವದ ವಿಚಾರ ಪ್ರಶ್ನೆ ಬಂದರೆ ಯಾವುದನ್ನು ನೋಡ್ಬೇಕು ನಾನು? ತತ್ವದ ವಿಚಾರದಲ್ಲಿ ಪ್ರಶ್ನೆ ಬಂದರೆ ನಾನು ಯಾವುದನ್ನು ರೆಫರ್ ಮಾಡಿ ನನಗೆ ಕ್ಲಾರಿಫಿಕೇಶನ್ ಆಗುತ್ತೆ? ಸೂತ್ರ ಭಾಷ್ಯ ಅಲ್ಲಿ ನೋಡ್ಕೋಬೇಕು. ಈವನ್ ಸಾಧನೆಗಳಿಗೂ ಅಲ್ಲಿ ನಾವು ನೋಡ್ಕೋಬಹುದು. ಮತ್ತು ಯಾರು ಸರಿ ಯಾರು ತಪ್ಪು ಡಿಸಿಷನ್ ಕೊಡ್ತಾರಲ್ಲಿ ಎಲ್ಲನೂ ಚೆಕ್ ಮಾಡ್ಕೋಬಹುದು ನಾವಲ್ಲಿ. ಒಂದು. ಎರಡನೇದು, ಮಿಕ್ಕಿರೋದನ್ನು ಮೊದಲು ಸೂತ್ರ ಭಾಷೆಗೆ ಇಂಪಾರ್ಟೆಂಟ್ ಕೊಟ್ಟು ಉಪನಿಷತ್ತುಗಳು ಭಗವದ್ಗೀತೆಗೆ ನೆಕ್ಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು. ಈಗ ಸಾಧನೆಗಳ ಬಗ್ಗೆ ನನಗೆ ಪ್ರಶ್ನೆ ಬಂದರೆ ಯಾವುದನ್ನು ರೆಫರ್ ಮಾಡಬೇಕು? ಮೈನಾಗಿ ಭಗವದ್ಗೀತೆನೇ ಸರ್, ಸಾಧನ ಪ್ರಸ್ಥಾನ ಅಂತ ಭಗವದ್ಗೀತೆನೇ ರೆಫರ್ ಮಾಡಬೇಕು. ಸೊ ಇಷ್ಟು ಗೊತ್ತಾಯ್ತು. ನಮಗೆ ಮೋಕ್ಷ ಆಗಬೇಕಾದ್ರೆ ಯಾತ್ರಿಂದ ಆಗುತ್ತೆ? ಕರ್ಮದಿಂದ ಆಗುತ್ತಾ? ಜ್ಞಾನದಿಂದ ಆಗುತ್ತಾ? ಯಾತ್ರಿಂದ ಆಗುತ್ತೆ? ಜ್ಞಾನದಿಂದನೇ ಸರ್ ಮೋಕ್ಷ. ಜ್ಞಾನದಿಂದ ಮೋಕ್ಷ. ಜ್ಞಾನದಿಂದ ಮೋಕ್ಷ ಅಂದ್ರೆ ಏನು ನನಗೆ ಅರ್ಥ ಆಗಬೇಕು. ಹಾಗಂದ್ರೆ ಕರ್ಮದಿಂದ ಮೋಕ್ಷ ಅಲ್ಲ ಅಂದ್ರೆ ಕರ್ಮದಿಂದ ಮೋಕ್ಷ ಆಗಲ್ವಾ? ಕರ್ಮಯೋಗ ಮಾಡ್ತಾ ಮಾಡ್ತಾ ಜ್ಞಾನ ತಿಳ್ಕೊಂಡಾಗೆ ಮೋಕ್ಷ ಆಗೋದು ಸರ್. ನಮ್ಮ ಸ್ವರೂಪ ಏನು ಅಂತ ನಮ್ಗೆ ಅನುಭವ ಬಂದಾಗೆ ಮೋಕ್ಷ ಆಗೋದು ಸರ್. ಅದ ಸರಿ. ಜ್ಞಾನದಿಂದ ಮೋಕ್ಷ ಹೇಗೆ? ಜ್ಞಾನದಿಂದ ಮೋಕ್ಷ ಅಂದ್ರೆ ಹೇಗೆ? ನೀವು ಎಕ್ಸಾಂಪಲ್ ಕೊಟ್ಟರು ಸಾಕು ನನಗೆ. ಹಾವು ಹಗ್ಗನೇ ಹಾವು ಅಂತ ತಿಳ್ಕೊಂಡು ಭಯ ಪಟ್ಕೊಂಡು ಎಲ್ಲ ಮಾಡ್ಕೊಂಡಿರ್ತೀವಿ ನಾವು. ಮಧ್ಯಾಹ್ನ ಚೆನ್ನಾಗಿ ಬಿಸಿಲಿರುವಾಗ ಅಥವಾ ಯಾರಾದ್ರೂ ಒಬ್ಬರು ಸಂಜೆ ಹೊತ್ತಾಗಿದೆ ಬೇರೆಯವ್ರು ತಿಳಿದಿರೋರು ಬಂದು ನಮ್ಗೆ ತೋರಿಸ್ತಾರೆ ಅದು ಹಗ್ಗನೇ ಹಾವಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಭಯ ಎಲ್ಲ ಹೋಗಲಾಡಿಸ್ತಾರೆ. ಅವಾಗೆ ನಮ್ಗೆ ಅನುಭವ ಆಗುತ್ತೆ, ಇದು ಹಗ್ಗನೇ ಹಾವಲ್ಲ, ನಾನಿನ್ ಭಯ ಬೀಳೋದ್ ಬೇಕಾಗಿಲ್ಲ ಅಂತ ನಮ್ಮ ಅನುಭವಕ್ಕೆ ಬರುತ್ತೆ. ಅಂದ್ರೆ ನಾನ್ ಹೋಗಿ ಸ್ವಂತ ನೋಡ್ಬೇಕದನ್ನ ಅಲ್ವಾ? ನಾವೇ ಅನುಭವ ತಗೊಬೇಕು. ಗುರುಗಳು ದಾರಿ ತೋರಿಸ್ತಾರಷ್ಟೇ, ನಾವು ಅನುಭವದಲ್ಲಿ ನಮ್ಮ ಅನುಭವನ ನಾವೇ ತಗೋಬೇಕು. ಅದನ್ನ ಜ್ಞಾನದಿಂದ ಮೋಕ್ಷ ಅಂತ ಕರೀತಾರೆ. ಸೊ ಈಗ ನನಗೆ ಹಾವಿನ ಭಯ ಹೋಗ್ಬೇಕಾದ್ರೆ ಅದೊಂದೇ ಸಾಧ್ಯ, ಬೇರೆ ಚಾನ್ಸಸ್ಸೇ ಇಲ್ಲ. ಈ ಕರ್ಮಗಳಿಂದ ಏನಾದರೂ ಹೋಗುತ್ತಾ? ಬೈ ಚಾನ್ಸ್ ನಾನು ಅಲ್ಲಿ ಹೋಮ ಹವನ ಯಾಗ ಯಜ್ಞ ಪೂಜೆ ಪುನಸ್ಕಾರ ಜಪ ತಪ ವ್ರತ ನಿಯಮಗಳನ್ನೇನಾದರೂ ಮಾಡಿದ್ರೆ, ಉಪವಾಸ ಮಾಡಿದ್ರೆ ನನಗೆ ಹಾವಿನ ಭಯ ಹೋಗುತ್ತಾ? ನಾನಿಲ್ಲೂ ಹೋಗಲ್ಲ. ಹಾವು ಅಂತ ಹೆದರ್ಕೊತಾ ಇದ್ದೇನಲ್ಲ, ಅಲ್ಲೇ ಕೂತ್ಕೊಂಡು ಇವುಗಳನ್ನೆಲ್ಲ ಮಾಡ್ತೀನಿ, ಯಾಗ ಯಜ್ಞಗಳು ಮಾಡ್ತೀನಿ. ನನ್ನ ಭಯ ಹೋಗುತ್ತಾ? ಕಲ್ಪನಾ ಅವರೇ, ನನ್ನ ಭಯ ಹೋಗಲ್ಲ ಸರ್. ಹೋಗೋದಿಲ್ಲ. ಜಪ ಮಾಡ್ತೀನಪ್ಪ, ಹೋಗುತ್ತಾ? ಏನಂತ ಜಪ ಏನಂತ ಮಾಡ್ತೀನಿ? ಅದು ಹಗ್ಗ ಹಾವಲ್ಲ ಅಂತ ಕಟ್ ಮಾಡ್ತೀನಿ ಅಂತ ಇಟ್ಕೊಳ್ರಿ, ನನ್ನ ಭಯ ಹೋಗುತ್ತಾ? ಹೋಗಲ್ಲ. ಮತ್ತೆ ನಾನು ಅಲ್ಲಿ ಸತ್ಯವನ್ನೇ ಹೇಳ್ತೀನಿ, ಹಿಂಸೆ ಮಾಡೋದಿಲ್ಲ, ಈ ಅಮಾನಿತ್ವಾದಿ ಸಾಧನೆಗಳ ಪಾಲನೆ ಮಾಡ್ತೀನಿ, ಭಯ ಹೋಗುತ್ತಾ? ಹೋಗಲ್ಲ. ಮತ್ತೆ ಯಾತ್ರಿಂದ ಹೋಗುತ್ತೆ? ನಾನೇ ಸ್ವಂತ ಹೋಗಿ ಕಣ್ಣಾರೆ ನೋಡ್ಬೇಕು. ಇದನ್ನ ಜ್ಞಾನದಿಂದ ಮೋಕ್ಷ ಅಂತಾರೆ. ಹಾಗಾದ್ರೆ ಈಗ ನಿಮ್ಮಲ್ಲಿ
ಈ ಮಾಡೋ ಕೆಲಸಗಳನ್ನೆಲ್ಲ ಕರ್ಮಯೋಗದಲ್ಲಿ ಮಾಡಿ ಇವೆಲ್ಲ ಹೇಳ್ತಾರೆ. ಮತ್ತು ನನಗೆ ಹೆಂಗೆ ಹೋಗುತ್ತೆ? ಸಹಕಾರಿ ಸಾಧನೆಗಳನ್ನ ಹೇಳ್ತಾರೆ, ಹೆಂಗೆ ಹೋಗುತ್ತೆ? ಮತ್ತು ನನಗೆ ಹೆಂಗೆ ಹೋಗುತ್ತೆ? ಮತ್ತು ಇವೆಲ್ಲ ಯಾಕೆ ಹೇಳ್ಬೇಕಾಗಿತ್ತು ನನಗೆ? ಹೋಗೋದಿಲ್ಲ ಅಂತಾರೆ ನೀವು. ಹಗ್ಗದಲ್ಲೇ ನನಗೆ ಹಾವಿನ ಭಯ ಹೋಗಲಿಲ್ಲ ಅಂದರೆ ಮತ್ತು ಈ ಸಾಧನೆಗಳು ನಾನು ಮಾಡೋದ್ರಿಂದ ನನಗೆ ಹೆಂಗೆ ನನ್ನ ನಿಜವಾದ ತತ್ವ ಗೊತ್ತಾಗುತ್ತೆ? ಇದು ಸಹಾಯ ಮಾಡುತ್ತೆ ಸರ್. ಕರ್ಮಯೋಗ ಎಲ್ಲ ನಾವು ಮೆಟ್ಲು ಮೇಲೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಸರ್. ಅದೇ ಕರ್ಮಯೋಗ ಚಿತ್ತಶುದ್ಧಿ ಮಾಡಿ ಚಿತ್ತಶುದ್ಧಿ, ಅಂತಃಕರಣ ಶುದ್ಧಿ, ಸತ್ವಶುದ್ಧಿ, ಈ ಶುದ್ಧಿ ಆಗಬೇಕು. ಆದರೆ ನನಗೇನು ಮಾಡುತ್ತೆ? ಈ ಜ್ಞಾನ ಹಾಕ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೀವೋ, ಜ್ಞಾನ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಈಗ ಇವತ್ತು ಸಾಧನೆ ಇದು ಬೇಡ, ಇದಿಷ್ಟೇ ಸಾಕು, ನಮಗೆ ಸಾಧನೆಗೆ ಹೋಗ್ಬೇಕಿತ್ತು. ಸರಿ, ಇಷ್ಟು ಆಯಿತು. ಈ ಕರ್ಮಯೋಗಕ್ಕೆ ಬರೋಣ. ಇಲ್ಲಿ ಕರ್ಮಯೋಗ ಮೊದಲು ಎತ್ಕೊಂತಾನೆ ಕರ್ಮ ಅಂದರೆ ಏನು? ಇಲ್ಲಿ ಎರಡು ಇದೆ, ಕರ್ಮ ಯೋಗ ಎರಡಿದೆ. ಕರ್ಮ ಯೋಗ ಇದರಲ್ಲಿ ಮೊದಲು ಎತ್ಕೊಂತಾನೆ ಕರ್ಮ ಅಂತಂದರೆ ಏನು? ಅಂದ್ರೆ ಕೆಲಸ ಮಾಡೋದು ಸರ್. ಕಾಯ ವಾಚ ಮನಸ್ಸ ಮಾಡೋದೆಲ್ಲ ಕರ್ಮನೇ ಆಗುತ್ತೆ ಸರ್. ಸರಿ, ಕರ್ಮ ಹುಟ್ಟಿದಾಗಲಿಂದ ಸಾಯುವ ದೇವತೆಗಳಿಂದ ಹಿಡಿದು ಮನುಷ್ಯರು, ರಾಕ್ಷಸರು, ಪ್ರಾಣಿಗಳು ಕೂಡ ಏನಾದರೂ ಕೆಲಸ ಮಾಡಬೇಕಲ್ಲ. ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆ ಏನಾದರೂ ಕೆಲಸ ಮಾಡಲೇಬೇಕು ತಾನೆ. ಅದನ್ನು ಕರ್ಮ ಅಂತ ಕರೀತಾರೆ. ಕರ್ಮ. ಅದಕ್ಕೋಸ್ಕರನೇ ನಹಿ ಕಶ್ಚಿತ್ ಕ್ಷಣಮಪಿ ಜಾತು, ಒಂದು ಕ್ಷಣವೂ ಕೂಡ ಸುಮ್ಮನೆ ಇರಕ್ಕೆ ಬರಲ್ಲ ಅಂತಾರೆ. ಸೊ ನಾನಿವಾಗ ಕೈ ಕಟ್ಟು ಕೂತ್ಕೊಂಡ್ಬಿಡ್ತೀನಪ್ಪ, ಹಿಂಗೆ ನಾನು ಕೂತ್ಕೊಂಡ್ಬಿಟ್ಟೆ, ಏನು ಕೆಲಸ ಮಾಡಲ್ಲ, ಮಾತಾಡೋದಿಲ್ಲ, ಮತ್ತು ಕರ್ಮ ಎಲ್ಲ ಆಯಿತು. ಕರ್ಮ ನಿಲ್ಲಿಸ್ಬಿಟ್ನಲ್ಲ, ಮತ್ತೆ ಏನು ಮಾಡ್ತೀರಿ? ಕರ್ಮ ನಿಲ್ಲಿಸ್ದಂಗೆ ಆಗಲಿಲ್ಲ. ಮನಸ್ಸು ಕೆಲಸ ಮಾಡ್ತಾನೆ ಇರುತ್ತೆ ಸರ್. ಮನಸ್ಸು ಏನಾದ್ರು ಯೋಚನೆ ಮಾಡ್ತಾ ಇರ್ತೈತೆ ಸರ್. ಆದ್ದರಿಂದ ನಾವು ಹಂಗೆ ನಿಲ್ಸಕ್ಕೆ ಬರಲ್ಲ. ನೀವು ಮನಸ್ಸು ನಿಲ್ಲಿಸಿ, ಒಪ್ಕೊತೀನಿ. ಧ್ಯಾನದಲ್ಲಿ ಮನಸ್ಸು ಸುಮ್ಮನಾಗಬೇಕು. ಸುಮ್ಮನಿರು ಬೊಮ್ಮನಾಗುವೆ. ಇಲ್ಲಿ ಧ್ಯಾನದಲ್ಲಿ ಕರ್ಮೇಂದ್ರಿಯಗಳು ಅಂದರೆ ಈ ಕಾಯ ವಾಚ ಮನಸ ಪೂರ್ತಿ ಸ್ವಿಚ್ ಆಫ್ ಆಗಬೇಕು. ಹಾಗಂದರೆ ನಿದ್ದೆ ಮಾಡಬೇಕಾ, ಸಮಾಧಿಗೆ ಹೋಗ್ಬೇಕಾ? ಅಲ್ಲ, ಇದು ಇಂಪಾರ್ಟೆಂಟು. ಸೊ ಕರ್ಮ ಅಂತಂದರೆ ಇಷ್ಟ ಆಯಿತು. ಕರ್ಮದಲ್ಲಿ ಎರಡು ರೀತಿ ಕರ್ಮಗಳನ್ನ ಹೇಳ್ತಾರೆ. ಎಲ್ಲಿ ಯಾವುದು ಕರ್ಮಗಳು ಎರಡು ರೀತಿ? ಕರ್ಮಗಳು ಯಾವುದು ಎರಡು ರೀತಿ ಗೊತ್ತಾಗುತ್ತಾ, ಅಥವಾ ನಾನೇ ಕೊಡ್ಲಕ್ಕಳು? ಲೌಕಿಕ ಕರ್ಮ, ಹೇಳಿ ಹೇಳಿ ಹೇಳಿ. ಲೌಕಿಕ ಕರ್ಮ, ಶಾಸ್ತ್ರೀಯ ಕರ್ಮ, ಪಾರಮಾರ್ಥಿಕ ಕರ್ಮ, ಮೂರು ತರ. ಹೌದು. ಇಲ್ಲಿ ಯಾವ್ಯಾವ್ದು ಹೇಳ್ರಿ? ಇಲ್ಲಿ ಕರ್ಮಗಳನ್ನ ಎರಡು ಭಾಗ ಮಾಡೋಣ. ಮೂರು ಹೇಳಿದ್ರು ಪರವಾಗಿಲ್ಲ. ಲೌಕಿಕ, ವೈದಿಕ. ವೈದಿಕವನ್ನೇ ಶಾಸ್ತ್ರೀಯ, ವೈದಿಕ, ನೀವೇನು ಬೇಕಾದರೂ ಹೇಳ್ಬೋದು, ಎರಡು ಒಂದೇ. ನೆಕ್ಸ್ಟ್ ಪಾರಮಾರ್ಥಿಕ. ಪಾರಮಾರ್ಥಿಕ ಕೂಡ ಎರಡೇ ಹೇಳೋದವರು. ಒಂದು ಲೌಕಿಕ ಕರ್ಮ, ಇನ್ನೊಂದು ಶಾಸ್ತ್ರೀಯ ಕರ್ಮ, ವೈದಿಕ ಕರ್ಮ, ಪಾರಮಾರ್ಥಿಕ ಕರ್ಮ ಎಲ್ಲ ಒಂದೇ. ನಾನು ಅದನ್ನು ಮೂರು ಮಾಡ್ಕೊಂಡಿದ್ದೀನಿ ಅಷ್ಟೇ. ಲೌಕಿಕ, ವೈದಿಕ, ಪಾರಮಾರ್ಥಿಕ. ಪಾರಮಾರ್ಥಿಕ ಅಂದರೆ ಮೋಕ್ಷಕ್ಕೋಸ್ಕರ ಮಾಡೋದು. ವೈದಿಕ ಅಂತಂತಂದರೆ ಸ್ವರ್ಗ ನರಕಕ್ಕೋ ಇಂಥವಕ್ಕೆಲ್ಲ ವೈದಿಕ ಅಂತ ಹೇಳ್ತಾರೆ ಅಷ್ಟೇ. ಎಲ್ಲ ಒಂದೇ. ಒಟ್ಟಿನಲ್ಲಿ ಎರಡು, ಲೌಕಿಕ, ಶಾಸ್ತ್ರೀಯ. ಶಾಸ್ತ್ರೀಯದಲ್ಲಿ ವೈದಿಕ ಅಂದರೂ ಒಂದೇ, ಶಾಸ್ತ್ರೀಯ ಅಂದರೂ ಒಂದೇ, ಪಾರಮಾರ್ಥಿಕ ಅಂದರೂ ಒಂದೇ. ಸ್ವಧರ್ಮ ಸ್ವಧರ್ಮ ಕೂಡ ಬರುತ್ತಿದ್ದರಲ್ಲಿ. ಆದ್ದರಿಂದ ಹಾಗಾದರೆ ಇಲ್ಲಿರೋದು ಇಷ್ಟೇ. ಲೌಕಿಕ ಅಂತಂದರೆ ಏನು? ಲೌಕಿಕ ಕರ್ಮ ಅಂದರೆ ಏನು? ಏನು ಲೌಕಿಕ ಕರ್ಮ? ನಾವು ನಮ್ಮ ಊಟ ತಿಂಡಿ ಇವಕ್ಕೆಲ್ಲ ಮಾಡುವಂಥದ್ದು, ಲೋಕದಲ್ಲಿ ವ್ಯಾಪಾರ ಮಾಡೋದು, ಈ ಥರದ್ದೆಲ್ಲ ಲೌಕಿಕ ಕರ್ಮ. ಈಗ ನಾವು ಹುಟ್ಟಾಗ್ಲಿಂದ ಸಾಯೋವರೆಗೂ ನಾವು ರೋಟಿ ಕಪಡ ಮಕಾನ್ ಏನಾದರೂ ಮಾಡಲೇಬೇಕು ಅಲ್ವಾ? ವಿದ್ಯಾಭ್ಯಾಸ ಮಾಡ್ತೀರಾ, ಲೌಕಿಕ. ಕೆಲಸ ಮಾಡ್ತೀರಾ, ಲೌಕಿಕ. ಮದುವೆ ಮಾಡ್ಕೊತೀರಾ, ಲೌಕಿಕ. ಮತ್ತು ಮಕ್ಕಳಾಗತ್ತೆ, ಲೌಕಿಕ.
ಮಕ್ಕಳು ಒಂದಿನ ಸಾಯ್ತಾರೆ, ಲೌಕಿಕ. ಪ್ರಾಣಿಗಳಿಗೂ ಮಾಡೋದು ತಪ್ಪು, ಮತ್ತು ನನಗೂ ಅದಕ್ಕೇನು ವ್ಯತ್ಯಾಸ? ಹಂಗೆ ಲೆಕ್ಕ ಹಾಕೋಬೇಕು ನಾವು. ಆದ್ದರಿಂದಲೇ ಈ ಲೌಕಿಕ ಕರ್ಮವನ್ನೂ ಕೂಡ ಮಾಡುವಾಗ ಆ ಯೋಗವಾಗಿ ಪರಿವರ್ತನೆ ಮಾಡ್ಕೋಬೇಕು, ಅದು ಟ್ರಿಕ್. ಮುಂದಕ್ಕೆ ಹೇಳ್ತಾರೆ. ಸೊ ಲೌಕಿಕ ಕರ್ಮ ಅಂದರೆ ಇದು. ಮಿಕ್ಕಿರೋದು ಪಾರಮಾರ್ಥಿಕ ಕರ್ಮ ಅಂದರೆ ಏನು? ಮೋಕ್ಷಕ್ಕಾಗಿ ಮಾಡೋದು ಪಾರಮಾರ್ಥಿಕ ಕರ್ಮ ಅಂದ್ರೆ, ಮೋಕ್ಷನೇ ಬೇಕು ಅಂತ. ಕಲ್ಪನಾ ಅವರೇ ಹೇಳಿ, ನೀವು ಹೇಳಿ. ಪಾರಮಾರ್ಥಿಕ ಕರ್ಮ ಅಂದ್ರೆ ಮೋಕ್ಷಕ್ಕಾಗಿ ಮಾಡುವುದು ಸರ್, ಮುಕ್ತಿ ಸಿಗಲು ಮಾಡುವುದು, ದೇವರನ್ನ ಅನುಸರಿಸಿ ಮಾಡುವುದು. ನಾನು ಸ್ವರ್ಗಕ್ಕೋಸ್ಕರ ಮಾಡ್ತೀನಪ್ಪ, ನನಗೆ ಮುಕ್ತಿ ಕಿಕ್ತಿ ಬೇಡ, ನಾನು ಸತ್ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು, ಅದೇನಂತಾರೆ? ವೈದಿಕ ಮುಕ್ತಿಗೋಸ್ಕರ ಕರ್ಮ. ಆಗ್ಲಿ, ಅದನ್ನು ಕೂಡ ವೈದಿಕ ಕರ್ಮ, ಶಾಸ್ತ್ರೀಯ ಕರ್ಮ, ಏನ್ ಬೇಕಾದರೂ ಹೇಳ್ರಿ. ಈಗ ನಾನು ಪೂಜೆ ಮಾಡ್ತೀನಿ, ಪೂಜೆ ಮಾಡಿದಾಗ ಅಲ್ಲಿ ಅವನ್ ಏನಂತೀರ ನೀವು? ಪೂಜೆ ಪುನಸ್ಕಾರಗಳು, ಜಪ ತಪ ವ್ರತ ನಿಯಮ, ಗಂಗಾ ಸ್ನಾನ, ಯಾತ್ರೆ, ದಾನ ಧರ್ಮಗಳು, ಜಪ, ಇಂಥವೆಲ್ಲ ಏನಂತೀರಾ? ಎಲ್ಲಿ ವೈದಿಕ ಸೇರ್ಕೊಳ್ಳು? ಕರ್ಮ. ವೈದಿಕ ಕರ್ಮ ಅಷ್ಟೇ. ಇರದೇ ಎರಡು, ಒಂದು ಲೌಕಿಕ, ನಾವು ಸಂಸಾರಕ್ಕೋಸ್ಕರ ಮಾಡೋದು, ಅದು ಎಲ್ಲರೂ ಮಾಡ್ತಾರೆ. ಅದನ್ನ ನಾವು ಹೇಳದೇ ಇದ್ರು ಶಾಸ್ತ್ರ ಮಾಡೇ ಮಾಡ್ತಾರೆ, ಪ್ರಾಣಿಗಳು ಮಾಡುತ್ತೆ ಅಂತ ಹೇಳಿದೆ. ವೈದಿಕ ಕರ್ಮ ಅಂದ್ರೆ ದೇವರನ್ನ ಸೇರಿಸ್ಕೊಂಡು ಏನಾದರೂ ಮಾಡಿದ್ರೆ ಅವೆಲ್ಲ ವೈದಿಕ ಕರ್ಮ. ಎಲ್ಲ ಧರ್ಮದಲ್ಲೂ ಅವರವ್ರಿಗೆ ನಂಬಿಕೆ ಇರೋ ದೇವರ ಮೇಲೆ ಇಟ್ಕೊಂಡು ಮಾಡ್ತಾರೆ. ಇಷ್ಟೇ ಎರಡು ಕರ್ಮ ಮಾಡೋದು. ಕರೆಕ್ಟ್ ಆಯ್ತು ಇವಾಗ. ಸೊ ಇಲ್ಲಿ ಶಾಸ್ತ್ರೀಯ ಕರ್ಮಗಳು ಅಂತಂತಂದ್ರೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ಈಗ ಶಾಸ್ತ್ರೀಯ ಕರ್ಮಗಳಲ್ಲಿ ಶ್ರುತಿ ಸ್ಮೃತಿ ಪುರಾಣಾನಾಂ, ನಾವು ಪ್ರಾರ್ಥನೆ ಮಾಡ್ತೀವಿ ಶ್ರುತಿ ಸ್ಮೃತಿ ಪುರಾಣಾನಾಂ ಅಂತ. ಶ್ರುತಿನಲ್ಲಿ, ಶ್ರುತಿ ಅಂತಂದ್ರೆ ಏನು ಮತ್ತು ಅದರಲ್ಲಿ ಯಾವ ಕರ್ಮಗಳನ್ನ ಹೇಳ್ತಾರೆ? ಸ್ಮೃತಿ, ಶ್ರುತಿನಲ್ಲಿ ಯಾವುದಪ್ಪ ಹೇಳ್ತಾರೆ? ಶ್ರುತಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಏನು ನಮ್ಗೆ ಆಧಾರ? ಶ್ರುತಿ ಅಂತೀವಿ. ಯಾವುದಕ್ಕೆ ಹೇಳ್ತಾರೆ ಶ್ರುತಿ ಅಂತ? ವೇದಗಳು ಸರ್. ವೇದಗಳು. ಉಪನಿಷತ್ತುಗಳು ಎಲ್ಲಿಗೆ ಬರುತ್ತೆ? ಸ್ಮೃತಿ ಬರುತ್ತೆ. ಇಲ್ಲ, ಶ್ರುತಿಯೇ. ವೇದಗಳು, ವೇದಗಳ ಕೊನೆ ಶ್ರುತಿಯೇ. ಆದ್ದರಿಂದ ವೇದಗಳು ಅಂತಂದ್ರೆ 4, ಅದರಿಂದ ಕೊನೆ ಹಂತದ್ದೇ ಉಪನಿಷತ್ತು ಅಷ್ಟೇ ಹೊರತು ಇನ್ನೇನಿಲ್ಲ. ಅದಕ್ಕೆ ವೇದಾಂತ ಅಂತಾರೆ. ಆದ್ದರಿಂದ ಇವೆಲ್ಲ ಶ್ರುತಿಗಳು. ಈ ಶ್ರುತಿಗಳಲ್ಲಿ ಎಂಥ ಕರ್ಮಗಳನ್ನ ಹೇಳ್ತಾರೆ? ಎಂಥ ಕರ್ಮಗಳನ್ನ ಹೇಳ್ತಾರೆ ನಮ್ಮ ಶ್ರುತಿಗಳಲ್ಲಿ? ಶಾಸ್ತ್ರೀಯ ಕರ್ಮಗಳು. ಸರಿ, ಶಾಸ್ತ್ರೀಯ ಕರ್ಮಗಳು 1-2-3 ಎಕ್ಸಾಂಪಲ್ ಹೇಳ್ಬೇಕಲ್ಲ, ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ. ಈಗ ಶ್ರೀರಾಮಚಂದ್ರ ಮಾಡಿದ್ನಪ್ಪ ಅಶ್ವಮೇಧ ಯಾಗ, ಪಂಚಪಾಂಡವರು ಮಾಡಿದ್ರು, ಇವೆಲ್ಲ ಶ್ರುತಿಲಿ ಹೇಳೋದು. ಮತ್ತೆ ಪುತ್ರಕಾಮೇಷ್ಟಿ ಯಜ್ಞ ದಶರಥ ಮಾಡ್ದ, ಇವೆಲ್ಲ ನಮ್ಮ ವೇದಗಳಲ್ಲೂ ವೇದಗಳಲ್ಲಿ ಹೇಳುತ್ತೆ, ಇಂತಿಂಥವು ಮಾಡು ಅಂತ ಅಲ್ವಾ? ಇಂಥವೆಲ್ಲ ಯಾಗ, ಹೋಮ, ಹವನ ಎಲ್ಲ, ಯಾಗ ಯಜ್ಞ ಇಂಥವೇ. ಇದು ಇಲ್ಲಿ ಹೇಳೋದೆಲ್ಲ ಈಗ ಚಂಡಿ ಹೋಮ ಇಂಥವೆಲ್ಲ ಏನೇನು ಹೇಳ್ತಾರೋ ಅವೆಲ್ಲ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಇನ್ನ ಸ್ಮೃತಿಗಳಲ್ಲಿ ಹೇಳೋದು ಯಾವುದು? ಸ್ಮೃತಿ ಅಂದ್ರೆ ಫಸ್ಟ್ ಆಫ್ ಆಲ್ ಯಾವುದು? ಭಗವದ್ಗೀತೆನೇ ಸರ್ ಸ್ಮೃತಿ ಅಂದ್ರೆ. ಭಗವದ್ಗೀತೆ ಬಿಟ್ರೆ ಇನ್ಯಾವುದಾದ್ರೂ ಸ್ಮೃತಿ ಉಂಟಾ? ಭಾಗವತ ಸ್ಮೃತಿ ಆಗುತ್ತೆ ಸರ್. ಭಾಗವತದಲ್ಲೂ ಎಲ್ಲ ಬರುತ್ತಲ್ಲ ಸರ್? ಆಗತ್ತೆ, ಅದನ್ನ ಸ್ಮೃತಿ ಅಂತ ಕರೆಯಲ್ಲ, ಅದನ್ನ ಏನು ಕರೀತಾರೆ? ಪುರಾಣ ಅಲ್ಲ, ಅದಕ್ಕೆ ಸಾಹಿತ್ಯ ಅಥವಾ ಸಾಹಿತ್ಯ ಅಂತ ಕರೀತಾರೆ. ಭಾಗವತವನ್ನ ಸಾಹಿತ್ಯ ಅಂತ ಕರೀತಾರೆ. ಸ್ಮೃತಿ ಅಂತಂದ್ರೆ ತಮ್ಮ ಮನಸ್ಸಿಗೆ ಬಂದು ಅದನ್ನು ಹೇಳೋದು. ಕೃಷ್ಣ ಭಗವಂತ ಹೇಳ್ತಾನೆ ಸ್ಮೃತಿ ಆ ಥರ. ಓಕೆ, ವೇದಗಳನ್ನೇನಂತಾರೆ? ಅಪೌರುಷೇಯ, ಯಾರು ಹೇಳಿದ್ದಲ್ಲ ಅದು, ಅಪೌರುಷ, ಯಾವ ಪುರುಷನೂ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ. ತಮ್ಮ ಧ್ಯಾನ ಎಲ್ಲ ಮಾಡಿ ಕಂಡಿಡ್ದಿರೋದು ಅಲ್ವಾ ಸರ್ ಅದು ಮಂತ್ರಗಳೆಲ್ಲ ವೇದಗಳು? ಅದು ಕೊಳ್ದಿರದೇ ಇರಲಿ, ಮೊದಲೇ ಇರೋದದು. ಇದು ಇವಾಗ ಉದಾಹರಣೆಗೆ
ಇದು ಬೈಬಲ್ಲು, ಕುರಾನು, ಅದನ್ನು ಬೇಕಾದ್ರೆ ನೀವು ಸ್ಮೃತಿ ಅಂತ ಕರಿಬೋದು. ಅದರಲ್ಲಿ ಒಬ್ಬ ಕರ್ತೃ ಇರ್ತಾನೆ, ಯಾರೋ ಜೀಸಸ್ಸು, ಮೊಹಮ್ಮದ್ ಪೈಗಂಬರ್ರು, ಅವ್ರ ಮನಸ್ಸಿಗೆ ಏನು ಹೊಳೆಯುತ್ತೋ ಅದನ್ನು ಹೇಳ್ತಾರೆ. ಕೃಷ್ಣ ಭಗವಂತ ಭಗವದ್ಗೀತೆ ಹೇಳಿದ್ದಾನೆ. ಅದೇ ಥರ ನಮ್ಮಿದರಲ್ಲಿ ಮನುಸ್ಮೃತಿ ಅಂತಲೇ ಇದೆ. ಮನು ಅನ್ನೋ ಋಷಿ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನೋ ಮಾಡಿಟ್ಟಿದ್ದಾನೆ ಸ್ಮೃತಿ ಅಂತ, ಇದಕ್ಕೆ ಸ್ಮೃತಿ ಅಂತಾರೆ. ಸರಿ, ಈಗ ಭಗವದ್ಗೀತೆಯಲ್ಲಿ ಹೇಳುವಂಥ ಸಾಧನೆಗಳು ಯಾವುದು? ಸಾಧನೆಗಳು ಅಂದರೆ ಕರ್ಮ ಯಾವುದು? ಕರ್ಮಗಳು. ಈಗ ನಮಗೆ ಈ ಉಪನಿಷತ್ತು ವೇದಗಳಲ್ಲಿ ಹೇಳಿರೋದು ಮಾಡೋಕ್ಕಾಗಲ್ಲ. ಅಶ್ವಮೇಧ ಯಾಗ ಅವೆಲ್ಲ ತುಂಬ ಶ್ರೀಮಂತರು ಮಾಡೋದು, ರಾಜರು ಮಾಡೋದು, ದುಡ್ಡು ಖರ್ಚಾಗುತ್ತೆ, ಹೇಳೋರಿಲ್ಲ, ಮಾಡೋರಿಲ್ಲ, ಆಗೋದಿಲ್ಲ. ಆದ್ದರಿಂದ ಸ್ಮೃತಿನಲ್ಲಿ ಹೇಳೋ ಸಾಧನೆಗಳು ಯಾವುದು? ಭಗವದ್ಗೀತೆಯಲ್ಲಿ ಹೇಳೋದು ಯಾವುದು? ಕರ್ಮಯೋಗ, ಹಾಂ ಶಾಂತಿ, ಜ್ಞಾನ, ಹಾಂ ಅವೆಲ್ಲ ನೇರಾದ ಸಾಧನೆ ಆಗ್ಬಿಡುತ್ತೆ. ಆದ್ದರಿಂದ ನಾವು ಇಲ್ಲಿ ಹೇಳೋದು ಅಲ್ಲಿಗಿಂತ ಸುಲಭವಾಗಿರಬೇಕು. ಯಜ್ಞ, ದಾನ, ತಪಸ್ಸುಗಳು. ಈಗ ನಾನು ತಪಸ್ಸಂದ್ರೆ ಏನು ಅವೆಲ್ಲ ಆಮೇಲೆ ನೋಡೋಣ, ಬರುತ್ತೆ. ಹೇಗಿದ್ದರೂ ನಾವು ಭಗವದ್ಗೀತೆಯಲ್ಲಿ ಇಲ್ಲೇ ಬರುತ್ತೆ, ಮುಂದಕ್ಕೆ ಇಲ್ಲೆಲ್ಲೋ ಬರ್ತಾ ಇದೆ ಸಾಧನೆಗಳ ವಿಚಾರದಲ್ಲಿ ಬರುತ್ತೆ ಮುಂದಕ್ಕೆ ಭಗವದ್ಗೀತೆಯಲ್ಲಿ. ಇವು ತುಂಬ ಸುಲಭ. ಯಜ್ಞ, ದಾನ, ತಪಸ್ಸುಗಳು. ದಾನ ಮಾಡೋದು ಯಾರು ಬೇಕಾದ ದಾನ ಮಾಡ್ಬೋದು. ಅದು ಶಾಸ್ತ್ರಗಳಲ್ಲೂ ಹೇಳಿದ್ದೇವೆ, ವೇದಗಳಲ್ಲೂ ಹೇಳಿದೆ, ಇಲ್ಲ ಅಂತಲ್ಲ. ಅದನ್ನು ಇನ್ನೂ ಸುಲಭವಾಗಿ ಬಂದು ಇಲ್ಲಿ ಹೇಳಿದೆ. ಯಜ್ಞ, ದಾನ, ತಪಸ್ಸುಗಳು ಇಂಥವು ಸುಲಭವಾಗಿರೋದು. ಇವು ಸ್ಮೃತಿಯಲ್ಲಿ ಹೇಳೋದು. ಇನ್ನು ಪುರಾಣಗಳಲ್ಲಿ ಹೇಳೋದು ಯಾವುದು? ಇನ್ನೂ ಸುಲಭವಾಗಿರುತ್ತದು. ಎಂಥದ್ದು ಪುರಾಣದಲ್ಲಿ ಹೇಳುವಂಥದ್ದು ಇನ್ನೂ ಸುಲಭವಾಗಿರುತ್ತೆ ಸಾಧನೆಗಳು. ಈಗ ಕಲಿಯುಗದಲ್ಲಿ ಮಾಡೋದು ತಪ, ದಾನ, ಯಜ್ಞ, ಉಪವಾಸ, ತೀರ್ಥಯಾತ್ರೆ, ಗಂಗಾ ಸ್ನಾನ, ಎಲ್ಲ ಹೇಳ್ಬೋದು. ಕರ್ಮಯೋಗ ಎಲ್ಲದಕ್ಕಿಂತ ಮುಖ್ಯವಾಗಿ. ಕರ್ಮಯೋಗ ಹಿಂಗೆ ತಗೋಬೇಡಿ. ಇವಾಗ ಸದ್ಯಕ್ಕೆ ನಾವು ಕರ್ಮದ ವಿಚಾರ ಮಾತಾಡ್ತಾ ಇರ್ತೀವಿ. ಬರೀ ಕರ್ಮ ಅಂದರೆ ಏನು? ಇದನ್ನು ಎರಡು ರೀತಿ ಮಾಡ್ತೀವಿ ನಾವು. ಇವಾಗ ನಾನು ಇಲ್ಲಿವರೆಗೂ ಹೇಳ್ಕೊಂಬಂದಿದ್ದು ಎರಡು ರೀತಿ ಮಾಡ್ಬೋದು. ಇಲ್ಲಿ ಕರ್ಮಯೋಗ ತರ್ತಾ ಇಲ್ಲ. ಕರ್ಮ ಅಂದರೆ ಏನು, ಕರ್ಮದ ವಿಚಾರ ಮಾತಾಡ್ತಾ ಇದ್ದೀವಿ. ವೇದಗಳಲ್ಲಿ ಏನು ಕರ್ಮ ಹೇಳುತ್ತೆ, ಇದನ್ನು ಎರಡರಿಗೆ. ಇವಾಗ ಆಮೇಲೆ ಸ್ಮೃತಿನಲ್ಲಿ ಏನು ಹೇಳುತ್ತೆ, ಮತ್ತು ಇದರಲ್ಲಿ ಏನು ಹೇಳುತ್ತೆ, ಎಲ್ಲಿ ಪುರಾಣಗಳಲ್ಲಿ ದಾನ, ಧರ್ಮ, ಜಪ, ತಪ, ವ್ರತ, ನಿಯಮ, ಉಪವಾಸ, ಗಂಗಾ ಸ್ನಾನ, ಯಾತ್ರೆ, ದೇವಸ್ಥಾನಗಳಿಗೆ ಹೋಗೋದು, ದೇವಸ್ಥಾನಗಳು ಕಟ್ಸೋದು, ತೋಟಗಳು ಕಟ್ಸೋದು, ರಸ್ತೆ ಮಾಡಿಸೋದು, ಮತ್ತು ಛತ್ರಗಳನ್ನ ಕಟ್ಸೋದು, ಎಲ್ಲ ಇಂಥವು. ಇವುಗಳನ್ನ ಎರಡು ರೀತಿ ಮಾಡ್ಬೋದು. ಪ್ರತಿಯೊಂದು ಎರಡು ರೀತಿ ಮಾಡ್ಬೋದು ಅಷ್ಟೇ. ಎರಡು ರೀತಿ. ಏನದು ಎರಡು ರೀತಿ ಮಾಡೋದು? ಹೆಂಗೆ ಎರಡು ರೀತಿ? ಫಲಕ್ಕೋಸ್ಕರ ಮಾಡೋದು, ಫಲಾಪೇಕ್ಷೆ ಇಲ್ದಿರ ಮಾಡೋದು. ಕಾಮ್ಯ ಕರ್ಮ. ನಾನು ಹೇಳ್ತೇನೆ, ನನಗೆ ಮೋಕ್ಷ ಬೇಡ ಸ್ವಾಮಿ, ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಷ್ಟು ಹೇಳಿ. ಹೌದಪ್ಪ, ನೀನು ಸ್ವರ್ಗಕ್ಕೆ ಹೋಗಿದ್ರೆ ಈ ಸ್ವರ್ಗ ಕಾಮಿಷ್ಠ ಯಜ್ಞ ಅಂತಿರುತ್ತೆ, ಅದನ್ನು ಮಾಡು. ಮಕ್ಕಳು ಬೇಕು, ಪುತ್ರ ಕಾಮಿಷ್ಠ ಯಜ್ಞ ಮಾಡು. ನನಗೆ ವಿದ್ಯೆ ಬೇಕು, ಸರಸ್ವತಿ ಪೂಜೆ ಮಾಡು. ಹಣ ಬೇಕು, ಲಕ್ಷ್ಮೀ ಪೂಜೆ ಮಾಡು. ಆರೋಗ್ಯ ಬೇಕು, ಸೂರ್ಯನ ಪೂಜೆ ಮಾಡು. ಸೂರ್ಯ ನಮಸ್ಕಾರ ಹಾಕು. ಹೆಂಗಿದೆ ನೋಡಿ. ನನಗೆ ಮಾಡೋ ಕೆಲಸಗಳು ನಿರ್ವಿಘ್ನವಾಗಿ ನಡಿಬೇಕು, ಗಣಪತಿ ಪೂಜೆ ಮಾಡು. ನನಗಿವಾಗ ಕೆಲಸಗಳೆಲ್ಲ ಅಡಚಣೆ ಆಗ್ತಾ ಇದೆ, ಎಷ್ಟೊಂದು ತೊಂದರೆಗಳಾಗ್ಬಿಟ್ಟಿದೆ, ಅವು ನಿವಾರಣೆಗೆ ಸತ್ಯನಾರಾಯಣ ಪೂಜೆ ಮಾಡು. ಹೀಗೆ ಇವೆಲ್ಲ ಪುರಾಣಗಳಲ್ಲಿ ಹೇಳೋದು. ಆದ್ದರಿಂದ ಎಲ್ಲ ಕರ್ಮಗಳನ್ನ ಎರಡು ರೀತಿ ಮಾಡ್ಬೋದು. ಫಲ ಇಟ್ಕೊಂಡು ಮಾಡೋದು ಕಾಮ್ಯ ಕರ್ಮ. ಆ ಫಲಗಳನ್ನ ಬಿಟ್ಟರೆ ಅಂತಃಕರಣ ಶುದ್ಧಿ ಆಗುತ್ತೆ, ಕರ್ಮಯೋಗ ಆಗ್ಬಿಡುತ್ತೆ. ಅಷ್ಟೇ ಎತ್ಕೊಂತಾರೆ ಕರ್ಮ ಅಂದರೆ ನಮ್ಗೆ ಇಷ್ಟು ಅರ್ಥ ಆಯ್ತು ಇವಾಗ. ಸೊ ಕರ್ಮ ಅಂದ್ರೆ ಇಷ್ಟು ತಗೋಬೇಕು ನಾವು. ಈಗ ಈ ಕರ್ಮಗಳಿಷ್ಟೆಲ್ಲ ನಾವು ನೋಡ್ತಾ ಬರ್ತೀವಿ. ಈಗ ಸ್ವಧರ್ಮ ಇದೆಲ್ಲಿ ಬರುತ್ತೆ? ಸ್ವಧರ್ಮ, ಫಸ್ಟ್ ಆಫ್ ಆಲ್ ಸ್ವಧರ್ಮ ಅಂದರೆ ಏನು? ಭಗವದ್ಗೀತೆಯಲ್ಲಿ ಎಲ್ಲಿ ಬರುತ್ತೆ ಸ್ವಧರ್ಮ? ಏನಾದರೂ ಗೊತ್ತಿದೆಯಾ? ಸ್ವಧರ್ಮ ಇರೋದು ಎರಡೇ ಕರ್ಮಗಳು. ಈ ಸ್ವಧರ್ಮ ಅಂತ ಅನ್ನೋದು
ಶಾಸ್ತ್ರೀಯ ಕರ್ಮದಲ್ಲೇ ಬರುತ್ತೆ. ಯಾಕೆಂದರೆ ಲೌಕಿಕ ಕರ್ಮ ಪ್ರಾಣಿಗಳೂ ಮಾಡುತ್ತೆ, ಮನುಷ್ಯರೂ ಮಾಡ್ತಾರೆ. ಇದು ಲೌಕಿಕ ಕರ್ಮ. ನಾವು ರೋಟಿ ಕಪಡ ಮಕಾನಾಗ ಮಾಡೋದು, ನೀವೇನು ಬೇಕಾದರೂ ಮಾಡಿ, ಲೌಕಿಕ ಕರ್ಮ. ಇನ್ನು ಮಿಕ್ಕಿರೋದು ಸ್ವಧರ್ಮ ಅಂತಂದ್ರೆ ಅದು ಶಾಸ್ತ್ರೀಯ ಕರ್ಮದಲ್ಲೇ ಬರುತ್ತೆ. ಸ್ವಧರ್ಮ ಅಂದ್ರೆ ಏನು? ಅರ್ಜುನನಿಗೆ ಅವ್ರವ್ರ ಧರ್ಮ, ಕ್ಷತ್ರಿಯ ಅರ್ಜುನ ಅವನ ಧರ್ಮ ಯುದ್ಧ ಮಾಡೋದು, ಅದಕ್ಕೆ ಅವನ ಧರ್ಮದಲ್ಲಿ ಅವ್ನು ಮಾಡ್ಬೇಕು ಅಂತ, ಅವ್ರವ್ರ ಧರ್ಮ ಮಾಡ್ಬೇಕು ಅಂತ. ಹಾಗೆ ಸ್ವಧರ್ಮ ಅಂತಂದ್ರೆ 4 ಆಶ್ರಮಗಳಿದೆ. ಇದು ವರ್ಣಾಶ್ರಮಗಳು. ಯಾವುದು ವರ್ಣಾಶ್ರಮಗಳು 4? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅವರವರಿಗೆ ಕೆಲವು ಕೆಲಸಗಳಿದೆ. ಆಯಾ ಕೆಲಸಗಳನ್ನ ಸ್ವಧರ್ಮ ಅಂತ ಕರಿತೀವಿ. ಇನ್ನು ಆಶ್ರಮಗಳು ಅಂತಾರೆ. ಈಗ ಬ್ರಾಹ್ಮಣರಿಗೆ ಏನು ಕೆಲಸ? ಶಾಸ್ತ್ರದ ಪ್ರಕಾರ ಬ್ರಾಹ್ಮಣರಿಗೆ ಏನು ಕೆಲಸ? ಅವ್ರ ಸ್ವಧರ್ಮ ಯಾವುದು? ಬ್ರಾಹ್ಮಣರು ಅಂದ್ರೆ ಪೂಜೆ ಮಾಡಿಸೋದು, ದೇವರದ್ದು ಎಲ್ಲ ಮಾಡಿಸೋದು, ಗೃಹ ಪ್ರವೇಶದಲ್ಲಿ ಪೂಜೆ ಮಾಡಿಸೋದು, ಆ ಥರದ್ದೆಲ್ಲ ಅವ್ರದ್ದು. ಮದ್ವೆಗಳು ಮಾಡಿಸೋದು. ಅಷ್ಟೇನಾ? ಒಳ್ಳೆ ವಿಚಾರಗಳನ್ನೆಲ್ಲ ಬೇರೆಯವ್ರಿಗೆ ಹೇಳೋದು, ಅವರು ವೇದಗಳಲ್ಲಿರೋ ವಿಚಾರಗಳನ್ನೆಲ್ಲ ಬೇರೆಯವ್ರಿಗೆ ಹೇಳೋದು. ಹೇಳ್ಬೇಕಾದ್ರೆ ಅವ್ರ ಅಧ್ಯಯನ ಮಾಡಬೇಕು. ಅದೇ ಎಲ್ಲವನ್ನೂ ಫಸ್ಟ್ ಎತ್ಕೊಂತಾನೆ ಅವರು ವೇದಗಳನ್ನ ಅಧ್ಯಯನ ಮಾಡಬೇಕು, ಉಪನಿಷತ್ತುಗಳನ್ನ ಅಧ್ಯಯನ ಮಾಡಬೇಕು, ಈ ಪುರಾಣಗಳನ್ನ, ಅದಕ್ಕೆ ಶ್ರುತಿ ಸ್ಮೃತಿ ಪುರಾಣಗಳನ್ನ ಬ್ರಾಹ್ಮಣರು ಅಧ್ಯಯನ ಮಾಡಬೇಕು. ಒಂದು. ಎರಡನೇದು ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು. ಮೂರನೇದು ಈ ಕಾರ್ಯಗಳನ್ನ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬೇಕು. ಕೊನೆಗೆ ಯಾರ ಹತ್ರನೂ ದುಡ್ಡು ತಗೋಬಾರ್ದು, ಕೊಟ್ಟರೆ ತಗೋಬೇಕು. ಎಷ್ಟು ಕಷ್ಟ ಇದೆ. ನಾವು ಬ್ರಾಹ್ಮಣರಾಗ್ಬಿಡ್ತೀವಿ ಅಂತ ಜಂಬ ಹೊಡಿತೀವಲ್ಲ, ಮಾಡ್ರಿ. ನಿಮಗೆ ಮಂತ್ರಗಳು ಹೇಳೋದಕ್ಕೆ ಶಕ್ತಿ ಇದೆಯಾ? ಬ್ರಾಹ್ಮಣರು ಅಂದರೆ ಏನು? ಬುದ್ಧಿವಂತರು. ಸುಮ್ಮನೆ ಬುದ್ಧಿವಂತರು ಅಂತಂದರೆ ಇಂಟಲೆಕ್ಚುವಲ್ ಸರ್ಕಸ್ ಅಲ್ಲ. ಇಲ್ಲಿ ಮನಸ್ಸು ತುಂಬ ಶಾರ್ಪ್ ಆಗಿರಬೇಕು. ವೇದಗಳನ್ನ ಅಧ್ಯಯನ ಮಾಡೋದೇನು ಅಷ್ಟು ಸುಲಭನಾ? ನಮಗೆ ಭಗವದ್ಗೀತೆ ಶ್ಲೋಕಗಳು ಹೇಳಕ್ಕೆ ಬರಲ್ಲ, ನಮಗೆ ನಮ್ಮ ಬಾಯಿ ತಿರುಗಬೇಕಲ್ಲ. ಆದ್ದರಿಂದ ಬ್ರಾಹ್ಮಣರಂತಂದರೆ ಬುದ್ಧಿಶಕ್ತಿ, ಜ್ಞಾಪಕ ಶಕ್ತಿ, ಮೆಮರಿ ಪವರು, ಗ್ರಾಸ್ಪಿಂಗ್ ಪವರ್ ತುಂಬ ಚೆನ್ನಾಗಿರುತ್ತೆ. ಒಂದು. ಎರಡನೇದು, ಅವರು ಸತ್ಯವನ್ನೇ ಹೇಳಬೇಕು. ಅವ್ರು ಯಾವ ಕಾರಣಕ್ಕೂ ಸುಳ್ಳುಗಳು ಹೇಳಬಾರ್ದು. ಅವರು ಜನಗಳಿಗೆ ಇವರು ಮೇಯ್ನ್ ಆಗಿರಬೇಕು. ದೇವ್ರಿಗೂ ಅವ್ರಿಗೂ ಏನು ಹೆಚ್ಚು ಕಡಿಮೆ ಇರಲ್ಲ. ಇವ್ರ ಕೆಲಸ 3 ಹೊತ್ತು ಇವೇ ಮಾಡಬೇಕಾಗಿರೋದು. ಇವು ಮಾಡೋದ್ರಿಂದ ನಮ್ಮ ಶಾಸ್ತ್ರಗಳು, ನಮ್ಮ ಹಿಂದೂ ಕಲ್ಚರ್ ಉಳ್ಕೊಳ್ಳುತ್ತೆ. ಅದಕ್ಕೆ ಬ್ರಾಹ್ಮಣರಂದರೆ ದೇವ್ರ ಸ್ವರೂಪರು ಅಂತ. ಇವನ್ನ ಅವರು ಇಷ್ಟು ಮಾಡಿ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಬ್ರಾಹ್ಮಣರ ಕೆಲಸ ಮುಕ್ತರಾಗಬೇಕು, ದುಡ್ಡು ತಗೋಬಾರ್ದು. ದುಡ್ಡಿಗಲ್ಲ, ಅವರು ಹೆಸರಿಗಲ್ಲ, ಅವರು ಇದನ್ನು ಕಾಪಾಡ್ಕೊಂಡು ಬರಬೇಕು. ಬ್ರಾಹ್ಮಣರು ಇರೋದ್ರಿಂದನೇ ನಮಗೆ ಕಾಪಾಡ್ಕೊಂಡು ಬಂದಿರೋದು. ನೆಕ್ಸ್ಟು ಕ್ಷತ್ರಿಯರು ಈ ವಿದ್ಯೆನ ಅವರೂ ಕಲ್ತ್ಕೊಂಡು, ಅದಕ್ಕೆ 3ನೇ ಅಧ್ಯಾಯದಲ್ಲಿ ಕೃಷ್ಣ ಭಗವಂತ ಹಿಂದೆ ನಾನು ಸೂರ್ಯನಿಗೆ ಹೇಳಿದ್ದೆ, ಮತ್ತು ವಿವತ್ಸಂತನಿಗೆ ಹೇಳಿದ್ದೆ, ಮತ್ತು ಅವನ ಮಗನಾದ ಮನುವಿಗೆ ಹೇಳಿದ್ದೆ, ಆಮೇಲೆ ನಿನಗೆ ಹೇಳ್ತಾ ಇದ್ದೀನಿ ಕ್ಷತ್ರಿಯ. ಯಾಕೆ ಗೊತ್ತಾ? ಯಾರಿಗೆ ಕ್ಷತ್ರಿಯರಿಗೆ ಗೊತ್ತಿರುತ್ತೋ ರಾಜ್ಯವನ್ನು ಚೆನ್ನಾಗಿ ಆಡ್ತಾರೆ ಅಂತ. ಈಗ ನೋಡ್ರಿ, ನರೇಂದ್ರ ಮೋದಿ ಅಂತವ್ರು ಬಂದರೆ ಎಷ್ಟು ಚೆನ್ನಾಗಾಗುತ್ತೆ. ಅದೇ ರೌಡಿಗಳು ಬಂದರೆ ಇದ್ದರೆ ಹೆಂಗಾಗುತ್ತೆ. ಅದಕ್ಕೋಸ್ಕರ ಈ ವಿದ್ಯೆ ಅವ್ರು ಕೊಟ್ಟರೆ ಧರ್ಮದಿಂದ ನಡ್ಕೊತಾರೆ. ಯಾರೇ ಧರ್ಮದಿಂದ, ನ್ಯಾಯದಿಂದ, ನೀತಿಯಿಂದ ನಡ್ಕೊತಾರೋ, ಬುದ್ಧ ಅವ್ರ ತಂದೆ ಹೇಗೆ ನಡ್ಕೊತಾ ಇದ್ದ? ತುಂಬ ಧರ್ಮದಿಂದ ನಡ್ಕೊತಾ ಇದ್ದ. ಅದರಿಂದಲೇ ಅಶೋಕ ಚಕ್ರವರ್ತಿ ಹೇಗೆ ನಡ್ಕೊತಾ ಇದ್ದ, ಹಾಗೆ ಹಿಂದೆ ನಮ್ಮ ರಾಜರುಗಳು ಹೇಗೆ ನಡ್ಕೊತಾ ಇದ್ದರು, ಹಾಗೆ ಅವರು ಇವುಗಳನ್ನ ಕಾಪಾಡಬೇಕು. ಧರ್ಮವನ್ನು ಸ್ಥಾಪನೆ ಮಾಡಬೇಕು, ಕಾಪಾಡಬೇಕು. ಎಲ್ಲ ಅನ್ಯಾಯ ಆಗುತ್ತೋ ಅವ್ರಿಗೆ ಶಿಕ್ಷೆ ಕೊಡಬೇಕು. ಜನಗಳಿಗೆ ಭಯ ಇರಬೇಕು ಧರ್ಮದಿಂದ ನಡ್ಕೊಳ್ಳೋದಕ್ಕೆ. ಇಲ್ದಿದ್ರೆ ಪೊಲೀಸ್ ರೂಲ್ಸ್ ಇಲ್ದಿದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಇವರಿಗೆ. ನೆಕ್ಸ್ಟು ವೈಶ್ಯರು ಈ ಹಸುಗಳನ್ನ ಸಾಕೋದು, ಮತ್ತು ಆ ವಸ್ತುಗಳನ್ನೆಲ್ಲ ಶೇಖರಣೆ ಮಾಡೋದು, ಅದನ್ನು ಬೇರೆಯವರಿಗೆ ವಿನಿಯೋಗ ಮಾಡೋದು. ಲಾಭ ತಗೋಬೋದು, ಬಟ್ ಇಷ್ಟು ಪರ್ಸೆಂಟೇಜ್ ಅಂತಿರುತ್ತೆ, ಅದರಲ್ಲಿ ಅವರು ತಗೋಬೇಕು. ಇನ್ನು ಶೂದ್ರರು ಪಾಪ ಅವರಿಗೆ ಅಷ್ಟೊಂದು ಬುದ್ಧಿ ಇಲ್ಲ, ಅಷ್ಟೊಂದು ಭುಜಬಲ ಇಲ್ಲ, ಅಷ್ಟೊಂದು ಇದಿಲ್ಲ, ವಿವೇಕ ಕಡಿಮೆ ಅವರಿಗೆ. ಆದರೆ ಕತ್ತೆ ದುಡ್ದಂಗೆ ದುಡಿತಾರೆ. ಅವ್ರನ್ನೂ ಬಿಟ್ಬಿಡ್ಲಿಲ್ಲ.
ಅವರು ಇವರು ಮೂವರುಗಳ ಸೇವೆ ಮಾಡ್ತಾ ಇರಬೇಕು. ಸೇವೆ ಮಾಡಿಕೊಂಡು ಅವ್ರಿಗೂ ಕೆಲವು ಕರ್ತವ್ಯಗಳಿದೆ. ಎಲ್ಲರೂ 4 ವರ್ಣದವರು 4 ಆಶ್ರಮದವರು ಕೂಡ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು. ಇವು ಯಾವುದ್ರ ಮೇಲೆ ನಿಂತ್ಕೊಳ್ಳುತ್ತೆ? ಯಾವುದ್ರ ಮೇಲೆ ನಿಂತ್ಕೊಳ್ಳುತ್ತೆ ಹೇಳ್ರಿ? ಇದು ಮತ್ತೆ ಇದು ಯಾವುದ್ರ ಮೇಲೆ? ಧರ್ಮ ಹೇಳಿ. ಧರ್ಮದ ಮೇಲೆ ನೀವು ಹೇಳಿ. ಧರ್ಮ ಅರ್ಥ ಕಾಮ ಮೋಕ್ಷ. ಇದು ವರ್ಣಾಶ್ರಮಕ್ಕೂ ಹೊಂದುತ್ತೆ, ಆಶ್ರಮಕ್ಕೂ ಹೊಂದುತ್ತೆ. ಇದು ವರ್ಣಾಶ್ರಮ ಬೇರೆ, 4 ಆಶ್ರಮಗಳು ಬೇರೆ. ಆಶ್ರಮ ಅಂದ್ರೆ ಏನು? ವರ್ಣಾಶ್ರಮ ಇದಾಯ್ತು, ಆಶ್ರಮ ಅಂದ್ರೆ ಯಾವುದು? ಬ್ರಹ್ಮಚಾರಿ, ಸಂಸಾರಿ ಎರಡನೇದು, ಬ್ರಹ್ಮಚಾರಿ ಆದ್ಮೇಲೆ ಗೃಹಸ್ಥಾಶ್ರಮ, ಸನ್ಯಾಸಾಶ್ರಮ. ಕರೆಕ್ಟ್. ಸೊ ಇವನ್ನ ಆಶ್ರಮಗಳು ಅಂತಾರೆ. ಎಲ್ಲೇ ಆಗಲಿ ಇದನ್ನ ಆಶ್ರಮಗಳು, ಇದು ವರ್ಣಗಳು. 4 ಆಶ್ರಮಗಳು 4 ವರ್ಣಗಳು ಎಲ್ಲಾದರೂ ಇಟ್ಕೊಳ್ಳಿ. ಎಲ್ಲಿದ್ದರೂ ಕೂಡ ನಾವು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ. ಇಲ್ಲೂ ಅಷ್ಟೇ, ಏನೇ ಕೆಲಸ ಮಾಡಿದ್ರು 2. ಕಾಮ್ಯಕರ್ಮದಿಂದ ಮಾಡ್ತೀರಾ ಮಾಡಿರಿ, ತಪ್ಪಿಲ್ಲ. ದೇವ್ರನ್ನ ಸೇರಿಸ್ಕೊಂಡು ಮಾಡಿರಿ, ಧರ್ಮ ಬಿಡಬಾರ್ದು. ಅದಕ್ಕೋಸ್ಕರ ಇಲ್ಲ ಮೋಕ್ಷ ಬೇಕಾ, ಕರ್ಮಯೋಗದಲ್ಲಿ ಮಾಡಿರಿ. ಸೊ ನಮ್ಗೆ ಇಷ್ಟು ಚೆನ್ನಾಗಿ ಅರ್ಥ ಆಯ್ತು ಇವಾಗ. ಅಲ್ಲಿಗೆ ಸ್ವಧರ್ಮ ಕೂಡ ಇದರಲ್ಲೇ ಬರುತ್ತೆ. ಎಲ್ಲಾನು 2 ಕರ್ಮಗಳು. ಸೊ ಈಗ ಕರ್ಮ ಅಂದರೆ ನಮ್ಗೆ ಇಷ್ಟು ಗೊತ್ತಾಯಿತು. ಯೋಗ ಅಂದರೆ ಕರ್ಮ ಯೋಗ 2 ಇದೆ ಅಂತ ಹೇಳಿದೆ. ಕರ್ಮದ ವಿಚಾರ ನಮ್ಗೆ ಇಷ್ಟು ಗೊತ್ತಾಯಿತು. ಈಗ ಯೋಗ ಅಂತಂದ್ರೆ ಏನು? ಮಾಡೋ ಕರ್ಮನೇ ಬುದ್ಧಿವಂತಿಕೆಯಿಂದ ಮಾಡೋದು ಯೋಗ. ಹೇಗೆ ಅಂದ್ರೆ ಈಗ ಹಾವು ಇರ್ತೈತೆ, ಹಾವನ್ನ ಆಡ್ಸೋನು ವಿಷದ ಅಲ್ಲಿ ತೆಗೆದ್ಬಿಟ್ಟು ಅದನ್ನ ಉಪಯೋಗಿಸ್ಕೊತಾನೆ, ಅವನ್ಗೇನು ತೊಂದರೆ ಆಗಲ್ಲ. ಇದು ಕೌಶಲ್ಯದಿಂದ ಮಾಡೋದು. ಕರ್ಮಸು ಕೌಶಲಂ ಅಂತ. ಹಲಸಿನಣ್ಣು ಬಿಡಿಸ್ಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ರೆ ಅದು ಅಂಟೆಲ್ಲ ಅಂಟ್ಕೊಳ್ಳೋದಿಲ್ಲ ನಮ್ಗೆ. ಅದ್ರದ್ದು ಹಣ್ಣು ತೊಳೆ ಬಿಡಿಸ್ಕೊಂಡು ಚೆನ್ನಾಗಿ ತಿನ್ಬೋದು. ಕೌಶಲ ಇದು ಯೋಗ ಅಂದ್ರೆ. ಸೊ ಆದ್ದರಿಂದ ಸರಿ, ಈಗ ನಾನು ಕರ್ಮಯೋಗ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಈಗ ಅದನ್ನ ಕರ್ಮವನ್ನ ಯೋಗವಾಗಿ ಸರಿ, ನಾನು ಹಾಗಾದ್ರೆ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು? ಅಹಂಕಾರ ಬಿಡ್ಬೇಕು ಸರ್. ನಾನು ನನ್ನದು ಅನ್ನೋದು ಬಿಡ್ಬೇಕು. ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು, ಸಮತ್ವ ಬುದ್ಧಿಯಿಂದ ಮಾಡಬೇಕು.
ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಇಷ್ಟೊತ್ತು ಕೇಳಿಸ್ತಾ ಇರ್ಲಿಲ್ಲ ಸರ್. ಅದೇ ಅದೇ ಕರೆಂಟು ಇವಾಗ ಬಂತು, ನಾನು ಸ್ವಿಚ್ ಮಾಡಿಕೊಂಡೆ, ಅದಕ್ಕೋಸ್ಕರ ಸ್ವಲ್ಪ ಡಿಸ್ಕನೆಕ್ಟ್ ಆಗೋಯ್ತು. ಇಲ್ಲ ಇದೆ. ಓಕೆ, ಈಗ ಕರ್ಮಯೋಗ ನಾನು ಮಾಡ್ತೇನೆ ಅಂತ ಇಟ್ಕೊಳ್ರಿ. ಅಲ್ಲಿಗೇನಾಯಿತು, ನಾವು ಮಾಡೋ ಕರ್ಮಗಳಲ್ಲಿ ಎರಡು ರೀತಿ ಮಾಡ್ಬೋದು. ಮೊದಲು ಎತ್ಕೊತಾರೆ ಕರ್ಮ ಗೊತ್ತಾಯಿತು. ಕರ್ಮದಲ್ಲಿ ಎರಡು ಥರ ಮಾಡ್ಬೋದು. ಯಾವುದದು ಎರಡು ಥರ ಅಂತಂದರೆ, ಫಲದ ಅಪೇಕ್ಷೆ ಇಟ್ಕೊಂಡು ಮಾಡೋದು, ಫಲಾಪೇಕ್ಷೆ ಇಲ್ದಿರ ಮಾಡೋದು. ಹೇಳಿ ಹೇಳಿ ಕಲ್ಪನವ್ರೆ ಹೇಳಿ. ಕಾಮ್ಯ ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡೋದು, ಫಲ ಇಟ್ಕೊಂಡ್ ಮಾಡೋದು ಅಷ್ಟೇ. ಕಾಮ್ಯ ಕರ್ಮ ಮತ್ತು ಇನ್ನೊಂದು ನಿಷ್ಕಾಮ ಕರ್ಮ ಅಷ್ಟೇ. ಕರೆಕ್ಟ್. ಈಗ ಕಾಮ್ಯ ಕರ್ಮ ಇಟ್ಕೊಂಡ್ರೆ ನನ್ಗೇನಾಗುತ್ತೆ, ನಾನು ಫಲ ಇಟ್ಕೊಳ್ತೇನಪ್ಪ, ನಾನು ಬೇಕು ಅಂತ ಮಾಡ್ತೀನಿ, ಏನಾಗುತ್ತೆ? ಫಲ ಬರುತ್ತೆ, ತಿರ್ಗಾ ಅದರಿಂದ ತಿರ್ಗಾ ಹುಟ್ಟು ಸಾವು ಎಲ್ಲ ಬರುತ್ತೆ. ಕರೆಕ್ಟ್. ಸೊ ಇವಾಗ ನಾನೊಂದು ಕರ್ಮ ಮಾಡ್ತೇನಪ್ಪ, 100% ಗ್ಯಾರಂಟಿನ ಫಲ ಬರುತ್ತಾ? ಇಲ್ಲ ಸರ್, ಗ್ಯಾರಂಟಿ ಇಲ್ಲ. ಬರ್ಬೋದು, ಬರ್ದೇ ಇರ್ಬೋದು. ಏನ್ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ತೆಂಗಿನಕಾಯಿ ಓಡಿಸ್ಬಿಡ್ತಾರೆ, ಎಲ್ಲರೂ ಸರಸ್ವತಿ ಪೂಜೆ ಮಾಡ್ಬಿಡ್ತಾರೆ, ಗಣಪತಿ ಪೂಜೆ ಮಾಡ್ಬಿಡ್ತಾರೆ, ಏನೆಲ್ಲ ಪಾಸ್ ಆಗ್ಬಿಡ್ತಾರ, ರ್ಯಾಂಕ್ ಬರ್ತಾರ, ಫಸ್ಟ್ ಕ್ಲಾಸ್ ಬರ್ತಾರ, ಸೆಕೆಂಡ್ ಕ್ಲಾಸ್ ಬರ್ತಾರ, ಫೇಲ್ ಆಗೋದಿಲ್ವಾ? ಕರ್ಮದಲ್ಲಿ ಒಂದು ಡಿಫೆಕ್ಟ್ ಇದೆ. ನಾನು ಮಾಡಿದ ತಕ್ಷಣ ಅದು 100% ಫಲ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸರಿ, ಇನ್ನು ನಾನು ಕರ್ಮಯೋಗದಲ್ಲಿ ಮಾಡಿದ್ರೆ ಅಲ್ಲಿ ಹೇಗೆ? ಫಲದ ಬಗ್ಗೆ, ಫಲ ಅಂದರೆ ಏನು, ಫಲ ಬಿಟ್ಟೆ ಮಾಡ್ತೇನೆ ನಾನು, ಅಲ್ಲಿ ಹೇಗೆ ನನಗೆ ಗ್ಯಾರಂಟಿ ಬಗ್ಗೆ ಕರ್ಮಯೋಗ ಮಾಡಿದ್ರೆ ನನಗೆ ಹೇಗೆ ಅಲ್ಲಿ ಗ್ಯಾರಂಟಿ ಸರ್, ಫಲ ಮೋಕ್ಷ ಗ್ಯಾರಂಟಿ. ಮೋಕ್ಷ ಗ್ಯಾರಂಟಿ ಅಂದರೆ ಅಂತಃಕರಣ ಶುದ್ಧಿ ಗ್ಯಾರಂಟಿ, ಚಿತ್ತ ಶುದ್ಧಿ ಗ್ಯಾರಂಟಿ. ಆದರೆ ನಾನು ಮಾಡಿರೋ ಕರ್ಮಕ್ಕೆ ಫಲ ಬಂದರೂ ಬರುತ್ತೆ, ಬರೋದಿಲ್ಲದೆ ನಾವು ಕರ್ಮಯೋಗದಲ್ಲಿ ಮಾಡಿಬಿಟ್ರೆ ನನಗೆ ಫಲ ಬರುತ್ತೋ ಇಲ್ವಾ? ನಾನು ಕೇಳದೆ ಬರುತ್ತಲ್ವಾ? ಈಗ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ, ಭಗವಂತ ನನಗೆ ನೀನೇ ಬೇಕು ಅಂದ್ಕೊಂಡು ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ ಅಂತ ಇಟ್ಕೊಳ್ರಿ, ನನಗೆ ಆರೋಗ್ಯ ಬರುತ್ತೋ ಇಲ್ವೋ? ಸೂರ್ಯ ನಮಸ್ಕಾರ ಮಾಡಿರ್ತೇನೆ ನಾನು, ಆರೋಗ್ಯ ಬರುತ್ತೋ ಇಲ್ವಾ? ನೀವು ಕೇಳಿ ಬಿಡಿ, ಬರುತ್ತೋ ಇಲ್ವಾ? ಬರುತ್ತೆ. ನೋಡ್ರಿ, ಒಂದು ಕಲ್ಲು ಹೊಡೆದು 2 ಹಣ್ಣು ಉದುರಿಸೋದು ಬೇಕಾ, ಒಂದು ಕಲ್ಲು ಹೊಡೆದು ಒಂದೇ ಹಣ್ಣು ಬೇಕಾ? ನಿಮ್ಮಿಷ್ಟ. ಇಲ್ಲಿ ನೋಡ್ರಿ, ಕರ್ಮಯೋಗದಲ್ಲಿ ನೀವು ಮಾಡೋ ಕರ್ಮದಿಂದ ಫಲ ಬರ್ಬೋದು, ಬರದೇ ಇರ್ಬೋದು, ನಮ್ಮ ಕೈನಲ್ಲಿಲ್ಲ. ಇಲ್ಲೂ ಅಷ್ಟೇ, ಈಗಲೂ ಅಷ್ಟೇ. ಇವಾಗ ಅರ್ಜುನ ಯುದ್ಧ ಮಾಡ್ತಾನೆ, ಗೆಲ್ತಾನೆ ಅಂತ ಗ್ಯಾರಂಟಿ ಹೇಳ್ತಾನೆ ಕೃಷ್ಣ? ಇಲ್ಲ. ಗೆಲ್ಲಬಹುದು, ಗೆಲ್ಲದೆ ಇರಬಹುದು. ನೀನು ಕಾಮ್ಯ ಕರ್ಮದಿಂದ ಮಾಡೋ, ನಿಷ್ಕಾಮ ಕರ್ಮದಿಂದ ಮಾಡೋ, ಲೌಕಿಕ ಕರ್ಮ, ಆ ಕರ್ಮದಲ್ಲಿ ಏನು ಫಲ ಬರಬೇಕು ಅದು ಬಂದೇ ಬರುತ್ತೆ. ನೀನು ಕರ್ಮಯೋಗದಲ್ಲಿ ಮಾಡಿದ್ರು ಬರೋದಿಲ್ವೇನೋ? ಇವಾಗ ಅವ್ನು ಕರ್ಮಯೋಗ ಉಪಯೋಗಿಸ್ಕೊಂಡು ಯುದ್ಧ ಮಾಡಿದ, ಗೆದ್ನೋ ಇಲ್ವೋ? ಲೌಕಿಕ ಕರ್ಮದ ಫಲನೂ ಬಂದ್ಬಿಡುತ್ತೋ? ಎರಡನೇದು ಏನಾಯಿತು, ಅಂತಃಕರಣ ಶುದ್ಧಿಯಾಗಿ ಮೋಕ್ಷದ ಕಡೆ ಅವನು ಕತ್ನಿಟ್ಟು ದರ ಎಳ್ಕೊಂಡೋಗಿ ಅಲ್ಲಿ ಮುಳುಗಿಸ್ದಂಗಾಯ್ತು. ಅದಕ್ಕೆ ಕರ್ಮಯೋಗ ಒಂದು ಕಲ್ಲು ಹೊಡೆದು 2 ಹಣ್ಣು ಉದುರಿಸೋದು, ನಿಮ್ಮಿಷ್ಟ, ಯಾವ್ದು ಬೇಕಾದರೂ ಆಯ್ಕೊಡ್ರಿ ಅಂತ ಹೇಳ್ತಾರೆ. ಸೊ ಈ ಕರ್ಮಯೋಗದಲ್ಲಿ 4 ಆ 4ರಲ್ಲಿ ಅಹಂಕಾರ ತ್ಯಾಗ ಅಂತಾರೆ, ಅದನ್ನು ನಾವು ನೋಡಬೇಕು. ಈ ಅಹಂಕಾರ ತ್ಯಾಗ ಅಂತಂದರೆ ಏನದ ಅರ್ಥ, ಏನದು ಅಹಂಕಾರ ತ್ಯಾಗ? ನಾನು ನನ್ನದು ಅನ್ನೋದು ಬಿಡುವುದು. ಹೌದು, ನಾನು ನನ್ನದು. ಹಾಗಂದ್ರೆ ಏನು, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಕ್ ಬರುತ್ತಾ? ನಾವೇನು ಕೆಲಸ ಮಾಡುವಾಗ ನಾನು ನನ್ನದು ಅಂತ ಅನ್ಕೊಂಡು ಮಾಡ್ತೀವ, ಅದಕ್ಕೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇವರು ಅಹಂಕಾರ ಇಟ್ಕೊಂಡಿದ್ದಾರಾ, ಇವರು ನಾನು ಅನ್ನೋದು ಇಟ್ಕೊಂಡಿದ್ದಾರೆ, ಎಲ್ಲ ಹೆಂಗೆ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ ನಮಗೆ?
ಏನಾದ್ರೂ ಕೆಲಸ ಮಾಡ್ತಾರೆ, ಅದು ಒಳ್ಳೇದಾದ್ರೆ ನಾನೇ ಮಾಡಿದ್ದು, ಅದರಿಂದಾನೇ ಇದು ಒಳ್ಳೇದಾಯ್ತು ಅಂತಾರೆ. ಆದ್ರೆ ಕೆಟ್ಟದ್ದಾದ್ರೆ ಇದಿಲ್ಲ ಭಗವಂತನೇ ಮಾಡಿದಾನೆ ಕೆಟ್ಟದ್ದು ಅಂತ ಹೇಳ್ತಾರೆ. ನಾನು ಒಂದು ಅಹಂಕಾರ ತುಂಬಿಕೊಂಡು ಮಾಡ್ತಾರೆ ಕೆಲಸ ಮಾಡುವಾಗ. ಅವ್ರು ಮಾತಾಡುವಾಗ ಗೊತ್ತಾಗುತ್ತೆ ಇದು ಅಹಂಕಾರ ಅಂತ. ಹೆಂಗ್ ಗೊತ್ತಾಗುತ್ತೆ ಅವ್ರು ಮಾತಾಡುವಾಗ? ಒಳ್ಳೇದ್ ಮಾಡಿದಾಗ ಓ ನಾನೇ ಎಲ್ಲ ಮಾಡಿದ್ದು ಇದನ್ನ ಅದಾಯ್ತು. ಬೇರೆ ಪಾಯಿಂಟ್ಗಳು ಇನ್ನೇನಿದೆ? ಅಹಂಕಾರದಿಂದ ಮಾಡ್ತಾರೆ ಅನ್ನೋದಕ್ಕೆ, ಅವರು ನಾನು ಅನ್ನೋದು ಇಟ್ಕೊಂಡು ಮಾಡ್ತಾರೆ ಅನ್ನೋದಕ್ಕೆ ನಮ್ಗೆ ಹಿಂಗೇಂಗ್ ಗೊತ್ತಾಗುತ್ತೆ? ಒಂದು ಪಾಯಿಂಟ್ ಹೇಳಿದ್ರೆ. ಯಾವ್ದಾದ್ರು ಕೆಲಸ ಮಾಡಿ ನಾವು ಸಾಧನೆ ಮಾಡಿದಾಗ ನಾನ್ ಮಾಡಿದೆ ಅಂತ ದರ್ಪ ತೋರಿಸ್ತಾರೆ ಸರ್. ಹೆಂಗ್ ತೋರಿಸ್ತಾರೆ? ಹೆಂಗ್ ಗೊತ್ತಾಗುತ್ತೆ ನಮ್ಗೆ ದರ್ಪ ತೋರಿಸ್ತಾರೆ ಅನ್ನೋದು? ನಮ್ಗೆ ಹೆಂಗ್ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ? ಅದಕ್ಕೆ ಹೇಳ್ತಾರೆ. ಅವ್ರು ಕೇಳ್ತಾರೆ, ನನಗೆ ಥ್ಯಾಂಕ್ಸ್ ಹೇಳ್ತೀರೇನ್ರಿ? ಅಲ್ಲಿ ನಂದು ಹೇಳಬೇಕು ಹೆಸರು, ಇಂಥವ್ರು ಇಂಥ ಕೆಲಸ ಮಾಡಿದ್ರು ಅಂತ ಅನೌನ್ಸ್ ಮಾಡಬೇಕು, ಪೇಪರ್ನಲ್ಲಿ ಹಾಕಿಸ್ಬೇಕು ಅಂತ ಕೇಳ್ತಾರೆ. ಕೇಳಿದ್ರೆ ಏನಾಯ್ತು? ಅಲ್ಲಿ ಗೊತ್ತಾಯ್ತು ಇವ್ರಿಗೆ ಹೆಸರು ಮಾಡ್ತಾ ಇದ್ದಾರೆ, ಇವರು ಹೆಸರು ಬೇಕು ಅಂತಾರೆ, ಕೀರ್ತಿ ಬೇಕು ಅಂತಾರೆ, ಜನ ಹೊಗಳ್ಬೇಕು ಅಂತಾರೆ. ಮತ್ತು ನನಗೇನು ಕೊಡ್ತೀರಾ ನೀವು? ಈ ಕೆಲಸ ಮಾಡ್ತೀನಿ, ನನಗೇನು ಕೊಡ್ತೀರಿ ನೀವು ಅಂತ ಕೇಳ್ತಾರೆ. ಪರಾಪೇಕ್ಷೆ ಇಟ್ಕೊಂಡು ಮಾಡ್ತಾರೆ ಅಂತ. ಹೋಗ್ಲಿ, ಈಗ ನಾವು ಲೌಕಿಕ ಕೆಲಸ ಆಗಲಿ ಯಾವುದೇ ಆಗಲಿ, ಇಲ್ಲಿ ಕೆಲಸಗಳು ಎರಡಿದೆ. ಒಂದು ಲೌಕಿಕ, ಇನ್ನೊಂದು ವೈದಿಕ ಅಥವಾ ಶಾಸ್ತ್ರೀಯ ಕರ್ಮಗಳು. ನೀವು ಲೌಕಿಕ ಕರ್ಮ, ಎರಡು ಕರ್ಮಗಳು ಒಂದೇ. ಲೌಕಿಕ ಕರ್ಮಗಳನ್ನ ನಾನೇ ಮಾಡೋಕ್ಕಾಗತ್ತಾ? ನೋಡ್ರಿ, ನಾನು ಮಾಡೋಕ್ಕಾಗತ್ತಾ? ಅದನ್ನು ಚಿಂತನೆ ಮಾಡ್ಬೇಕು. ಇವಾಗ ಆಗುತ್ತಾ? ನಾನೇ ಮಾಡೋದಕ್ಕಾಗತ್ತಾ? ಆಗಲ್ಲ ಸರ್. ಹೇಗೆ ಹೇಗೆ ಇದ್ರಲ್ಲಿ ವಿಚಾರ ಮಾಡ್ಬೇಕು. ಇಲ್ಲಿ ಇದನ್ನು ವಿಚಾರ ಮಾಡಿದ್ರೆ ಇಲ್ಲಿ ಜ್ಞಾನದ ಪಾಯಿಂಟ್ಗಳು ಬರುತ್ತೆ. ಇಲ್ಲಿ ಜ್ಞಾನದಿಂದ ನಾವು ಅರ್ಥ ಮಾಡಿಕೊಂಡ್ರೆ, ನಾನು ಅಹಂಕಾರ ಬಿಡೋದು ಸ್ವಲ್ಪ. ಒಂದು ಬಲಾತ್ಕಾರದಿಂದ ಬಿಡೋದು, ಇನ್ನೊಂದು ವಿವೇಕದಿಂದ ಬಿಡೋದು. ಹೇಗೆ? ನಾನು ಕೆಲಸ ಮಾಡೋಕ್ಕಾಗತ್ತಾ? ಹೆಂಗೆ? ಯಾವ್ದಾದ್ರು ಎಕ್ಸಾಂಪಲ್ಸ್ ಕೊಟ್ಟರು ಸರಿ, ಅಥವಾ ನಮಗೆ ಅರ್ಥ ಆಗೋಂಗೆ ಬೇರೆಯವ್ರಿಗೆ ಅರ್ಥ ಆಗಬೇಕು. ನಾನು ಕೆಲಸ ಮಾಡಿದ್ರೆ ಆಗ್ಬಿಡುತ್ತಾ? ನಾನು ಇವಾಗ ನಾವೇನಾದ್ರೂ ಇವಾಗ ಒಂದ್ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಏನಾದ್ರು ಡೊನೇಟ್ ಮಾಡಿದ್ರೆ ಅದ್ರ ಮೇಲೆ ಹೆಸರು ಹಾಕಿಸ್ತೀವಿ, ನಾನ್ ಕೊಟ್ಟೆ ಅಂತ ಹೇಳ್ಬಿಟ್ಟು. ಅದು ಫಲಾಪೇಕ್ಷೆಯಿಂದ ಮಾಡೋದು. ಅದು ಸರಿ, ನಾನು ಅನ್ನೋ ಅಹಂಕಾರ. ಅದು ಸರಿ. ಈಗ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಈ ನಾನು ಮಾಡಕ್ಕೆ ಸಾಧ್ಯ ಇದೆಯಾ ಅದನ್ನು ವಿಚಾರ ಮಾಡಬೇಕು. ಇದಕ್ಕೆ ವಿವೇಕದಿಂದ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ. ಹಾಗೆ ನಮ್ಗಿದು ಅರ್ಥ ಆದರೆ ಈ ನಾನು ಬಿಡೋದಕ್ಕೆ ಸುಲಭ ಆಗುತ್ತೆ. ಇದನ್ನು ಜ್ಞಾನದ ಪಾಯಿಂಟ್ಸ್ ಅಂತೀವಿ ನಾವು, ವಿವೇಕ ಅಂತೀವಿ. ಹಾಗೆ ಇವಾಗ ಒಂದು ಅಡಿಗೆ ಮಾಡ್ಬೇಕಾಗಿರ್ತೈತೆ, ಆಹಾರ ಬೆಳೆಯಕ್ಕೆ ರೈತ ಬೆಳೆದಿರ್ತಾನೆ, ಮಳೆ ಬಂದಿರ್ತೈತೆ, ಮಳೆಯಿಂದ ಬೆಳೆ ಬಂದಿರುತ್ತೆ, ಅದನ್ನ ಮನೆಗೆ ವ್ಯಾಪಾರ ಮಾಡಿ ಅದನ್ನ ಕೊಂಡ್ಕೊಂಡ್ ಬಂದಿರ್ತೀವಿ ನಾವು. ಅದನ್ನ ಸಂಪಾದನೆ ಮಾಡಕ್ಕೆ ದುಡ್ಡು ಬೇರೆಯವ್ರು ಸಂಪಾದನೆ ಮಾಡಿರ್ತಾರೆ, ನಾವು ಬೇರೆ ಅದನ್ನ ತೆಗೆದು ಅಡಿಗೆ ಮಾಡ್ತೀವಿ ಅಷ್ಟೇ. ಅದನ್ನ ಮಿಷಿನ್ ತಗೊಂಡೋಗಕ್ಕೆ ಮಿಷಿನ್ ಅಲ್ಲಿ ಬೇರೆಯವ್ನ ಕೆಲಸ ಮಾಡಿರ್ತಾನೆ ಹಸಿಟ್ ಮಾಡ್ಸಕ್ಕೆ. ಈ ತರ ತುಂಬಾ ಜನರ ಕೆಲಸ ಇರುತ್ತೆ ಸರ್. ಒಂದು ವಿಷಯ ನಾನೇ ಅದು ಬಿಟ್ಬಿಡಿ. ಒಂದು ಹುಲ್ಲು ಕಡ್ಡಿ ಇದೆಯಪ್ಪ, ಪಕ್ಕಕ್ಕೆ ಎತ್ತಿಡ್ಬೇಕು, ಎತ್ತಿಡ್ರಿ. ಈಗ ಎತ್ತಿಡ್ತೀನಿ ಆಗತ್ತಲ್ವಾ? ಹುಲ್ಕಡ್ಡಿ ಯಾರಿಗಾಗಲ್ಲ ಸ್ವಾಮಿ, ಎತ್ತಿಡ್ತೀನಿ. ನನ್ನ ಕೈ ಹಿಂದೆಗಡೆ ಅಶ್ವಿನಿ ದೇವತೆಗಳಿದ್ದಾರೆ, ಅವರ ಶಕ್ತಿನ ಹಿಂದೆ ಕೇಳ್ಕೊಂಡ್ರೆ ಏನು ಮಾಡ್ತೀರಾ? ಇವಾಗ ಒಬ್ಬ ಸ್ಟ್ರೋಕ್ ಹೊಡೆದಿದೆ ಈ ಕೈನಲ್ಲಿ, ಹುಲ್ಕಡ್ಡಿ ಅವನ ಮುಂದೆ ಹಾಕ್ತೀನಿ, ಎತ್ತಿಡ್ಬೇಕಪ್ಪ. ಅವನು ಎತ್ತಿಡ್ಲಿ, ಯಾಕಾಗೋದಿಲ್ಲ? ನಾನು ಮಾಡ್ತೀನಿ ಅಂತಾನಲ್ಲ ಅವನು, ಎತ್ತಿಡ್ಲಿ. ಹುಲ್ಕಡ್ಡಿ ಎತ್ತಿಡಕ್ಕಾಗಲ್ವಾ? ಎತ್ತಿಡ್ಲಿ ನೋಡೋಣ. ಆಗಲ್ಲ ಸರ್. ಮತ್ತೆ ನಾನು ಮಾಡ್ತೀನಿ ಅಂತಂದಲ್ಲ, ಮಾಡ್ಲಿ ಬಂದು ನೋಡೋಣ. ಭಗವಂತನ ಅನುಗ್ರಹ ಇರ್ಬೇಕು. ಭಗವಂತನ ಅನುಗ್ರಹ ಇರಬೇಕು. ಈವನ್ ದೇವತೆಗಳಿಗೆ ಭಗವಂತನ ಅನುಗ್ರಹ ಇರಬೇಕು. ಆದ್ದರಿಂದ ದೇವತೆಗಳು ಭಗವಂತನ ರೆಪ್ರೆಸೆಂಟೇಟಿವ್ಸ್, ಸೆಕ್ರೆಟರಿಗಳಿದ್ದಂಗೆ ಅವರು.
ಅವ್ರದ್ದು ಅನುಗ್ರಹ ಆಗ್ಬೇಕು ನಮಗೆ. ಅದಕ್ಕೆ ಪಂಚಭೂತಗಳು ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಜಲದೇವತೆನ, ಭೂದೇವತೆಯನ್ನ, ಆಕಾಶ ದೇವತೆಯನ್ನ, ಅಗ್ನಿ ದೇವತೆಯನ್ನ ನಾವು ಕೆಲಸ ಮಾಡುವಾಗ ಪ್ರತಿದಿನ ಅಪ್ಪ ಎಷ್ಟು ಕೆಲಸ ಮಾಡ್ಕೊಡ್ತೀಯ ನೀನು, ನಿನಗೆ ಥ್ಯಾಂಕ್ಸ್ ಅಂತ ನೆನೆಸ್ಕೋಬೇಕು. ನಾವು ಮಾಡ್ತೀವ ಪ್ರತಿದಿನ? ಅದಕ್ಕೋಸ್ಕರನೇ ನಮ್ಮಲ್ಲಿ ಆ ಪದ್ಧತಿ ಹೇಳಿರೋದು. ಅದರಿಂದ ನಮ್ಮ ಹಿಂದೆಗಡೆ ದೇವತೆಗಳಿರ್ತಾರೆ. ಹೋಗ್ಲಿಪ್ಪ ಅದು ಬಿಟ್ಬಿಡ್ರಿ, ದೇವತೆಗಳ ಕತೆ ಬೇಡ. ಈಗ ಒಂದು ಜಮೀನಲ್ಲಿ ನಾನು ಚೆನ್ನಾಗಿ ಒಳ್ಳೆ ಬೀಜ ಹಾಕ್ತೆ, ಹೇಳಿದ್ನಲ್ಲ ಕತೆ. ಒಳ್ಳೆ ಬೀಜ ಹಾಕ್ತೀನಿ, ಒಳ್ಳೆ ಭೂಮಿನಲ್ಲಿ ಎಲ್ಲ ಟೆಸ್ಟ್ ಮಾಡಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ, ಬೆಳೆಸಿದ್ದೀನಿ, ಬೇಲಿ ಕಟ್ಟಿದ್ದೀನಿ, ಗೊಬ್ಬರ ಹಾಕಿದೆ, ನೀರು ಹಾಕಿದೆ, ಎಲ್ಲ ಮಾಡಿದ್ದೀನಿ. ಚೆನ್ನಾಗಿ ಫಸಲು ಬಂತು, ಕೈಗೆ ಬರಬೇಕು. ಈಗೇನಾಗುತ್ತೆ, ಅಲ್ಲಿ ಮಳೆ ಬಂತು, ಕೊಚ್ಕೊಂಡೋಯ್ತು, ಏನು ಮಾಡ್ತೀರಾ? ನೀವು ಮಾಡಿದ್ರೆ ಸಿಗಲಿ ಫಲ ನೋಡೋಣ. ನನ್ನ ಕೈನಲ್ಲಿ ಇದೆಯಾ ಫಲ ಬರೋದು? ನಾನು ಮಾಡ್ತೀನಿ ಅಂತ ಅಂತೀನಲ್ಲ, ಯಾರು ಬೆಳೆದಿದ್ದು? ನಾನೇ. ಆಗ ತಗೋ. ಜೋರಾಗಿ ಮಳೆ ಬಂತು, ಬಿರುಗಾಳಿ ಬಂತು, ಭೂಕಂಪ ಆಯಿತು, ಏನು ಮಾಡ್ತೀಯ? ಕರೋನಾ ಬಂತು, ಮಾಡಿ ನೋಡೋಣ. ನೀನು ಬರೀ ನಾನು ಒಬ್ಬನ ಮಾಡೋಕ್ಕಾಗಲ್ಲ, ಸುತ್ತಮುತ್ತಲು ಬೇಕಾದಷ್ಟಿದೆ, ಪಂಚಭೂತಗಳಿದೆ. ಅದಕ್ಕೆ ನಾವು ಆ ಓಂ ಶಾಂತಿ 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 3 ಸಲ ಪ್ರತಿ ಸಾರಿ ಹೇಳೋದು. ಎಲ್ಲರೂ ಶಾಂತವಾಗಿರಿ. ನಿಮ್ಮ ಕೋಆಪರೇಷನ್ ಬೇಕು. ಅವ್ರ ಕೋಆಪರೇಷನ್ ಇಲ್ಲದೆ ಇದ್ರೆ ನಾವೇನು ಮಾಡ್ತೀವಿ? ಇದು ಅಹಂಕಾರ ನಮ್ದಲ್ಲ. ದೇವತೆಗಳಿಗೊಂದು ಸಾರಿ ಅಹಂಕಾರ ಬಂತಂತ ಇದ್ರ ಕತೆ ಗೊತ್ತಿದೆ, ನಾನು ಹೇಳಕ್ಕೆ ಹೋಗಲ್ಲ. ಗೊತ್ತು ತಾನೇ ನಿಮಗೆ? ಯಾರಿಗಾದ್ರೂ ಗೊತ್ತಿಲ್ಲದೆ ಇದ್ರೆ ಹೇಳಿ, ಆಮೇಲೆ ಯಾವಾಗಲಾದರೂ ಹೇಳ್ತೀನಿ. ಕೇನೋ ಉಪನಿಷತ್ನಲ್ಲಿ ಬರುತ್ತೆ, ದೇವತೆಗಳ ಅಹಂಕಾರ ಪಡ್ತಾರೆ. ಒಂದು ಹುಲ್ಕಡ್ಡಿ ಭಗವಂತ ಮುಂದೆ ಇಟ್ಟು ದೇವತೆಗಳನ್ನ ಇದನ್ನ ಅಲ್ಲಾಡಿಸ್ರಿ ಅಂತಾರೆ, ಗೊತ್ತು ನಮಗೆ. ಆದ್ದರಿಂದ ದೇವತೆಗಳೇ ಒಂದು ಹುಲ್ಕಡ್ಡಿ ಅಲ್ಲಾಡ್ಸೋಕ್ಕಾಗಲಿಲ್ಲ ಅಂದರೆ ಅವನ ಶಕ್ತಿ ತೊಗೊಂಡ್ಬಿಟ್ರೆ ಏನು ಮಾಡ್ತೀರಾ? ಇನ್ನು ನಮ್ಮ ಪಾಡೇನು? ಆದ್ದರಿಂದ ನಾನು ಮಾಡ್ತೀನಿ ಅಂತ ಅನ್ನೋದು ಆಗದೆ ಇರೋ ಕೆಲಸ. ಈಗ ಕನಸಿನಲ್ಲಿ ಬೆಟ್ಟಕ್ಕೆ ಕಲ್ಲನ್ನ ಎತ್ತಾಕಿದ್ದೆ ನಾನೇ ಮಾಡಿದ್ದು. ಒಂದ್ಸರಿ ಎಚ್ಚರ ಆಗಲಿ, ತೋರಿಸ್ರಿ. ನೀವು ಮಾಡಿದ ಕಲ್ಲೆತ್ತಾಕಿದ್ದು ತೋರಿಸ್ರಿ. ಹಾಗೆ ಎಚ್ಚರದಲ್ಲಿ ನಾನು ಮಾಡ್ತೀನಿ ಅಂತಂದರೆ ನಿಜವಾಗಲೂ ಮಾಡೋದಕ್ಕೇನಿದೆ? ಹೋಗ್ಲಿ, ನಾನು ಮಾಡ್ತೀನಿ ಅಂತೀರಲ್ಲ, ಶರೀರ ಸತ್ಯನಾ? ಪ್ರಶ್ನೆ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಈ ಶರೀರ ಸತ್ಯವ? ಕೈ ಸತ್ಯವ? ಕಾಲು ಸತ್ಯವ? 19 ಮುಖಗಳು ಯಾವ ಸತ್ಯ ಇದೆ? ಫಸ್ಟ್ ಆಫ್ ಆಲ್ ಪ್ರಪಂಚನೇ ಸುಳ್ಳು. ಈ 19 ಮುಖಗಳು ಎಲ್ಲವೂ ಸುಳ್ಳಾಗಿದೆ. ಈ ಸುಳ್ಳಾಗಿರೋ ಇದರಲ್ಲಿ ಏನಪ್ಪ ಕೆಲಸ ತಗೊಂತೀರಿ ನೀವು? ಹಂಗಲ್ಲಿ ಯೋಚನೆ ಮಾಡಿದಾಗ ನಾನು ಮಾಡ್ತೀನಿ ಅನ್ನೋದು ಎಂಥ ಗರ್ವನಪ್ಪ ಇದು, ನಾನು ಯಾರು ಮಾಡೋದಕ್ಕೆ ಅಂತ ನಮ್ಮ ಮನಸ್ಸಿಗೆ ಇದು ಜ್ಞಾನ. ಇನ್ನೊಂದು ಸುಮ್ಮನೆ ಬಲಾತ್ಕಾರದಿಂದ ಬಿಡೋದು, ಅದು ಬೇರೆ. ಎರಡೂ ಪ್ರಯತ್ನ ಮಾಡಬೇಕು. ಇದು ಜ್ಞಾನದಿಂದ ನೋಡ್ಕೋಬೇಕು ನಾವು. ಆವಾಗ ನಮಗೆ ಇದು ಫಲ ಜಾಸ್ತಿ ಕೊಡುತ್ತೆ. ಎರಡೂ ನೋಡ್ಕೋಬೇಕು. ಬರೀ ಈ ಕಡೆ ನೋಡ್ಕೊಂಡಿದ್ದ ತಕ್ಷಣ ಇನ್ನೊಂದು ಬಲಾತ್ಕಾರದಿಂದಲೂ ಫಲ ಬೇಡ ನನಗೆ ದೇವರೇ ಬೇಕು. ಹೋಗ್ಲಿ, ನೀವು ಮೋಕ್ಷ ಬೇಕು ಅಂತ ಹೋದರೆ ತಗೊಂಡ್ರೆ ಶಾಶ್ವತನ? ಅದು ಇಲ್ಲ. ಒಂದು ದಿನ ಕೊನೆ ಕಾಣುತ್ತೆ, ಅದು ಮುಗಿದ ಮೇಲೆ ವಾಪಸ್ ಬರಬೇಕು, ತಿರ್ಗಾ ಬಂದು ಅನುಭವಿಸ್ಬೇಕು. ಹೋಗೋದು, ಬರೋದು, ಹುಟ್ಟೋದು, ಸಾಯೋದು, ಇದರಲ್ಲೇ ಸಾಯ್ಬೇಕಾ ನಾನು? ಬೇಡ, ನನಗೆ ಶಾಶ್ವತವಾಗಿರೋದೇನಾದರೂ ಬೇಕು ಅಂತ ಅದನ್ನು ಹುಡುಕಬೇಕು. ಅಲ್ಲಿಗೆ ಅಹಂಕಾರ ತ್ಯಾಗ ಮಾಡಬೇಕಾದ್ರೆ ಇಷ್ಟು ಕಾಲ ನಾವು ಏನೇ ಕೆಲಸ ಮಾಡಬೇಕಾದ್ರೂ 19 ಮುಖಗಳಿರಬೇಕು. 19 ಮುಖಗಳು ಸತ್ಯವ? ಇಲ್ಲ. ಹೋಗ್ಲಿ, ಅದಕ್ಕೆ ಕಾಲ ಸರಿಯಾಗಿ ಹೊಂದು ಬರಬೇಕು. ಕಾಲ, ದೇಶ. ಕಾಲ ನೋಡ್ರಿ, ಇವಾಗ ಕರೋನಾ ಮಾಡ್ರಿ, ಏನಾದ್ರು ಕೆಲಸ ನೋಡೋಣ. ಹೋದ್ರೆ ಸತ್ತೋಗ್ಬಿಡ್ತೀವಿ, ಹೋಗಂಗಿಲ್ಲ. ಏನು ಮಾಡ್ತೀರಾ? ಕಾಲ. ದೇಶ, ಯಾವುದೋ ಒಂದು ದೇಶದಲ್ಲಿ ಇನ್ನೇನೋ ತಾಪತ್ರೆ ಇರುತ್ತೆ. ಈಗ ಪಾಕಿಸ್ತಾನಕ್ಕೆ ಹೋಗ್ರಿ ನೋಡೋಣ, ಹೋಗೋಕ್ಕಾಗಲ್ಲ. ಅದಕ್ಕೆ ಭಗವಂತನ ಅನುಗ್ರಹ ಕೊನೆಗೆ ಇಷ್ಟು ಸೇರಿದ್ರೆ ಆ ಕೆಲಸ ಫಲ ಕೊಡುತ್ತೆ. ಅದರಿಂದ ನಾನು ಫಲ ಕೇಳೋದು ತಪ್ಪು, ಎರಡನೇದು ನಾನು ಮಾಡ್ತೀನಿ ಅಂತ ಅನ್ನೋದು ತಪ್ಪು ಅನ್ನೋದಕ್ಕೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಅವರು. ಆ ಸೌಟಿನ ಕತೆ ಹೇಳಿದ್ದೆ ನಿಮಗೆ, ಪಾಯಸ ಬಡಿಸಿದ ತಕ್ಷಣ. ಹಾಗೆ ಎಷ್ಟು ಹಿಂದೆ ಹೆಂಗೆ ಹೋಗುತ್ತೆ ಅಂತ ನೋಡ್ಕೋಬೇಕು. ಆದ್ದರಿಂದ ಇವುಗಳನ್ನ ಹೀಗೆ ಬಿಡ್ತಾ ಬರಬೇಕು. ಸೊ ಅಹಂಕಾರ ತ್ಯಾಗ, ಫಲ ತ್ಯಾಗ. ಈಗ ಫಲದ ಬಗ್ಗೆ ಬಂದರೆ ನಾವು
ಕೇಳದೆ ಅಂತ ಇಟ್ಕೊಳ್ರಿ ಫಲ. ನಾನು ಕೇಳೋದು ಎಂಥದ್ದು ಕೇಳ್ತೀನಿ. ಇವಾಗ ನಾವು ಫಲ ಕೇಳಿದ್ರಿ ಎಂಥದ್ದು ಕೇಳಬೇಕು, ಕೇಳ್ರಿ ಬುದ್ಧಿವಂತಿಕೆಯಿಂದ ಕೇಳಬೇಕು. ಅಂಥ ಫಲ ಕೇಳಬೇಕಪ್ಪ ನಾವು. ಈಗ ಇಲ್ದಿದ್ರೆ ಏನಾಗುತ್ತೆ, ರಾಜನ ಹತ್ರ ಹೋಗಿ ನೆಶ್ಯನೋ ಸುಣ್ಣನೋ ಇದು ಕೇಳ್ದಂಗೆ ಆಗ್ಬಿಡುತ್ತೆ. ಬೇಡಿ ಕಡ್ಡಿ ಕೊಡು, ನೆಶ ಕೊಡು, ಸುಣ್ಣ ಕೊಡು, ಹಿಂಗಾಗ್ಬಿಡುತ್ತೆ. ರಾಜ ನೀನೇ ಬೇಕು ಅಂತ ಕೇಳಿದ್ರೆ ಹೆಂಗಿರುತ್ತೆ? ಅದನ್ನು ಯಾಕೆ ಕೇಳಬಾರ್ದು ನಾವು? ಅದನ್ನು ಕೇಳ್ರಿ. ಅಂದರೆ ನನಗೆ ಮೋಕ್ಷವನ್ನೇ ಕೊಡು ಅಂದ್ರೆ ನಾನೇ ದೇವರಾಗ್ಬಿಡ್ತೀನಿ, ಮತ್ತಿನ್ನೇನಾಗಬೇಕು? ಆಗಿದ್ದೀವಿ, ತಪ್ಪಾಗಿ ತಿಳ್ಕೊಂಡಿದ್ವಲ್ಲ, ತಪ್ಪು ಹೋಗೋದಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾರಿಗೋ ಒಬ್ರು ದೇವರು ಪ್ರತ್ಯಕ್ಷ ಆಗ್ತಾನೆ, ಒಂದೇ ವರ ಕೇಳ್ಕೋಬೇಕು, ಎರಡನೇ ವರ ಕೇಳಂಗಿಲ್ಲ ಅಂತಾನೆ. ಅವನೇನು ಕೇಳ್ತಾನೆ ಗೊತ್ತಾ? ಅವನು ಬುದ್ಧಿ ಉಪಯೋಗಿಸಿದ್ದೆ ನನ್ನ ಮರಿ ಮೊಮ್ಮಕ್ಕಳು ವಜ್ರದ ತಟ್ಟೆಯಲ್ಲಿ ತಿಂತಾ ಇರೋದನ್ನು ನೋಡಿ ಸುಖ ಅನುಭವಿಸ್ಬೇಕು ಅಂತಾನೆ. ಹೆಂಗಿದೆ ನೋಡ್ರಿ, ಮರಿ ಮೊಮ್ಮಕ್ಕಳು. ಅವನು ಎಷ್ಟು ಸಾರಿ ಹೇಳ್ತಾನೋ ಅಷ್ಟು ಮರಿಮಕ್ಕಳು ಹುಟ್ಟಬೇಕು, ಅವರೆಲ್ಲ ವಜ್ರದ ತಟ್ಟೆಯಲ್ಲಿ ತಿಂತಾ ಇರಬೇಕು. ಇವನು ನೋಡ್ಬೇಕಂತ, ಇವನ ಆಯಸ್ಸು ಇರಬೇಕು, ಶ್ರೀಮಂತರು ಆಗಿರಬೇಕು. ಹಿಂಗೆ ದೇವ್ರನ್ನ ಇಂಥದ್ದು ಕೇಳಬೇಕು. ನೀವು ಏನೇ ಕೇಳಿ ಟೋಪಿ ಬೀಳ್ತೀವಿ. ಎಲ್ಲದಕ್ಕಿಂತ ಬೆಸ್ಟ್ ಅಂತಂದರೆ ರಾಜನ್ ನೀನೇ ನನಗೆ ಬೇಕು. ಕತೆ ಗೊತ್ತು ನಿಮಗೆ. ಹಾಗೆ ನಾವು ಪರಮಾತ್ಮ ಬೇಕು ಅಂತ ಅನ್ಬೇಕು. ಪರತ್ಯಾಗದಲ್ಲಿ ಇಷ್ಟು ತಿಳ್ಕೋಬೇಕು. ಮತ್ತು ನಾವೇನು ಫಲ ಕೇಳಿದ್ರು ತಾತ್ಕಾಲಿಕ, ಅಶಾಶ್ವಿತ, ಯಾವುದು ಸತ್ಯವಾಗಿರೋದಲ್ಲ. ಆದ್ದರಿಂದ ಬಿಟ್ಬಿಡ್ಬೇಕು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಇವತ್ತೊಂದೆರಡು ನಿಮಿಷ ಇದು ಮುಗ್ದೋಗ್ಬಿಡ್ಲಿ ಅಂತಷ್ಟೇ, ಇನ್ನೇನಿಲ್ಲ, ಸ್ವಲ್ಪ ಇದೆ. ಈಗ ಇನ್ನೊಂದು ಪ್ರಶ್ನೆ, ಅದ ಸ್ವಾಮಿ ಇವೆಲ್ಲ ಸರಿ, ನೀವು ಹೇಳೋದು ಈ ವೈದಿಕ ಕರ್ಮಗಳು ಇಂಥವೆಲ್ಲ ಸರಿ. ಲೌಕಿಕ ಕರ್ಮದಲ್ಲಿ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತೀನಪ್ಪ, ಸಂಬಳ ತಗೋಬಾರ್ದ? ವ್ಯಾಪಾರ ಮಾಡ್ತೀನಿ, ಲಾಭ ತಗೋಬಾರ್ದ? ನಾನು ಜಮೀನಲ್ಲಿ ಭತ್ತ ಬೆಳಿತೀನಿ, ಫಸಲು ಬರೋದು ಬೇಡ ಅಂತ ಅನ್ನೋದ? ಹೆಂಗೆ ಅಂತ ಕೇಳ್ತಾರೆ. ಅದಕ್ಕೇನು ಮಾಡ್ತೀರಾ? ಅದಕ್ಕೆ ಹೆಂಗೆ ಮಾಡ್ತೀರಾ? ಫಲ ಬಿಟ್ಟು ಮಾಡಿ ಅಂತಂದ್ರೆ ಅರ್ಥ ಏನು? ಅದಕ್ಕೇನು ಮಾಡ್ತೀರಾ? ವ್ಯವಹಾರದಲ್ಲಿ ಎಷ್ಟು ತಗೋಬೇಕೋ ಅಷ್ಟು ಧರ್ಮದಿಂದ ತಗೋಬೇಕು ಸರ್. ಸರಿ, ತಗೋಬೇಕು. ಬಟ್ ಫಲ ಈಗ ಬ್ಯಾಂಕ್ನಲ್ಲಿ ನಾನು ಕೆಲಸ ಮಾಡಿದ್ಮೇಲೆ ಬ್ಯಾಂಕ್ನಲ್ಲಿ ಸಂಬಳ ತಗೊಳ್ಳೋದು ಬೇಡವಾ? ತಗೋಬೇಕು. ಮತ್ ಫಲಾಪೇಕ್ಷೆ ಬಿಟ್ಟು ಮಾಡಿ ಅಂತ ಹೇಳ್ತೀವಲ್ಲ, ಮತ್ತೇನ್ ಮಾಡ್ಬೇಕಲ್ಲಿ? ನಾವಲ್ಲಿ ಮಾಡೋ ಡ್ಯೂಟಿನ ಕರೆಕ್ಟ್ ಆಗಿ ಮಾಡ್ಬೇಕು ಸರ್. ಧರ್ಮದಿಂದ ಮಾಡಬೇಕು, ನ್ಯಾಯದಿಂದ ಮಾಡಬೇಕು. ಅಲ್ಲಿ ಲಂಚ, ಮೋಸ, ವಂಚನೆ, ಕಪಟ, ಸುಳ್ಳು ಇರಬಾರ್ದು. ಅದಕ್ಕೆ ನಾವು ಹೇಳುವಾಗ 4 ವರ್ಣಗಳು, 4 ಆಶ್ರಮಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ರೀತಿ ಹೋದರೆ ಮತ್ತೆ ನಿಮ್ಮನ್ನು ಧರ್ಮಕ್ಕೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ತಗೋಬಾರ್ದು ಅಂತಲ್ಲ. ಅದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಟ್ಟಿದ್ರು, ಸಂಗೀತ ಕಚೇರಿದು. ಅದನ್ನು ನೆನೆಸ್ಕೊಳ್ರಿ, ಗೊತ್ತಿದೆ, ಏನು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಇಷ್ಟು ಇದು ಫಲದ ವಿಚಾರ ಆಗೋಯ್ತು. ಈಗ ಸಮತ್ವ ಬುದ್ಧಿ ವಿಚಾರ. ಸಮತ್ವ ಬುದ್ಧಿ ಅಂತಂದ್ರೆ ಏನು? ಸಮತ್ವ ಬುದ್ಧಿ ಅಂದ್ರೇನು? ಇವಾಗ ಕರ್ಮಯೋಗದಲ್ಲಿ 4, 2 ಆಗೋಯ್ತು, ನಾನು, ಅಹಂಕಾರ, ಫಲತ್ಯಾಗ. ಸಮತ್ವ ಬುದ್ಧಿ ಅಂದ್ರೇನು? ಇಷ್ಟ ಇರೋದು ಸಿಕ್ಕಿದ್ರೆ ಹಿಗ್ಗದೆ ಇರೋದು, ಕಷ್ಟ ಆಗಿರೋದು ಬಂದ್ರೆ ಕುಗ್ಗೋದು, ಅದು ಎರಡು ಇಲ್ದಿರ ಸಮವಾಗಿರೋದು ಸಮತ್ವ ಬುದ್ಧಿ ಅಂದ್ರೆ. ಯಾವ್ದು ಬಂದ್ರು ಸಮವಾಗಿ ತಗೊಳ್ಳೋದು. ಹೌದು. ಸೊ ಇದನ್ನ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಸುಖ, ಇದನ್ನ ದ್ವಂದ್ವಗಳು ಅಂತ ಕರೀತಾರೆ. ದ್ವಂದ್ವಗಳು. ಅದಕ್ಕೆ ಇದಕ್ಕೆ ಹೇಳುವಾಗ ಸಮತ್ವ ಬುದ್ಧಿ ಏನಃ ದ್ವಂದ್ವ ಪ್ರಹಾಣ ಅಂತಾನೆ ಕರೀತಾರೆ ಆ ಶ್ಲೋಕದಲ್ಲೂ ಕೂಡ. ಸುಖ, ದುಃಖ, ಮಾನ, ಅಪಮಾನ, ಲಾಭ, ನಷ್ಟ, ಇಷ್ಟ, ನಷ್ಟಗಳು, ಅಪ್ ಅಂಡ್ ಡೌನು, ಇವೆಲ್ಲ ಸಂಸಾರ ಅಂದಮೇಲೆ ಹುಟ್ಟಿದಾಗಲಿಂದ ಸಾಯೋವರೆಗೂ ಸಹಜವಾಗಿರುತ್ತೆ. ಇವುಗಳು ಬಂದಾಗ ಹೆಂಗೆ ತಡ್ಕೋಬೇಕು? ಅವನ್ನ ಹೇಗೆ ತಡ್ಕೋಬೇಕು? ಮಹತ್ವದಿಂದ ನೋಡ್ಬೇಕು ಸರ್. ಸರಿ, ಅದನ್ನು ಯಾವ ದೃಷ್ಟಿಯಿಂದ? ಪ್ರಾಣಿಗಳು ತಡ್ಕೊಳ್ಳುತ್ತೆ. ಗಾಯ ಆದರೆ ನಮ್ಮ ಮನೆ ಹತ್ರ ಒಂದು ನಾಯಿಗೆ ಪಾಪ ಏನೋ ಏಟ್ ಕೊಡ್ದಿದ್ದಾರೆ, ಯಾರೋ ಕೊಯ್ ಅನ್ಕೊಂಡಿತ್ತು, ಅದಕ್ಕೆ ಸ್ವಲ್ಪ ಹಾಲು ಹಾಕಿದ್ರೆ ಕುಡಿತು, ತಡ್ಕೊಳುತ್ತೆ. ಅದನ್ನು ವಿವೇಕದಿಂದ ಅದು ಬಿಡಬಾರ್ದಲ್ಲಿ. ವಿವೇಕದಿಂದ. ವಿವೇಕ ಅಂದ್ರೇನು? ಈಗ ನಾವು ಮಾಡಿದ್ವಲ್ಲ, ನಾನು ಮಾಡ್ತೀನಿ ಅನ್ನೋ ಅಹಂಕಾರ, ಅದನ್ನು ವಿವೇಕದಿಂದ ನೋಡ್ಕೊಂಡ್ವಲ್ಲ, ಹಾಗೆ ಇಲ್ಲೂ ಸಮತ್ವ ಬುದ್ಧಿನ ವಿವೇಕದಿಂದ ನೋಡ್ಕೋಬೇಕು. ವಿವೇಕ ಅಂದ್ರೆ ಏನು?
ಈ ಸುಖ ದುಃಖಗಳು ಬಂದು ಹೋಗುವಂಥದ್ದು, ತಾತ್ಕಾಲಿಕ ಆಗಮಾಪಾಯಿಗಳು. ಇವು ಬೇಸಿಗೆ ಕಾಲ ಬರುತ್ತೆ, ಸೂರ್ಯನ ಬೈತೀವಿ. ಅದೇ ಚಳಿಗಾಲದಲ್ಲ, ಅಯ್ಯೋ ಚಳಿ ಆಗ್ತಾ ಇದೆ, ಸೂರ್ಯ ಬರಬಾರ್ದಾ ಅಂತೀವಿ. ಅದಕ್ಕೆ ಇವು ಟೆಂಪರರಿ. ಆದ್ದರಿಂದ ತಡ್ಕೋ ವಿವೇಕದಿಂದ. ಈ ರೀತಿ ಮನಸ್ಸಿಗೆ ಏಯ್ ಇದು ಟೆಂಪರರಿ ಅಮ್ಮ, ತಡ್ಕೋ ಅಂತ ಹಿಂಗೆ ಹೇಳ್ತಾ ಬರಬೇಕು ಅಂತ ಹೇಳ್ತಾರೆ. ಇದನ್ನ ಸಮತ್ವದಿಂದ ನೋಡೋದು ಅಂತ. ಎರಡನೇದು, ಪ್ರತಿಯೊಬ್ಬರು ತಡ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ವ. ಕರೋನಾ ಬಂತು, ಏನು ಮಾಡ್ತೀರಾ? 14 ದಿವಸ ಕ್ವಾರಂಟೈನ್ ಮಾಡಲೇಬೇಕು, ಮಾಡ್ತೀವಿ. ಬಟ್ ಸುಮ್ಮನೆ ಬಾಯಿ ಬಿಡ್ಕೊಂಡು ಮಾಡೋದಕ್ಕಿಂತ ಇವು ಏನೂ ಮಾಡೋಕ್ಕಾಗಲ್ಲ, ಪ್ರಾರಬ್ಧನೋ ಏನೋ ಇರುತ್ತೆ, ಅದನ್ನು ಅನುಭವಿಸ್ಕೋಬೇಕಲ್ಲ ಅಂದ್ಕೊಂಡು ನಾವು ಶಾಂತವಾಗಿರ್ಬೋದು. ಆದ್ದರಿಂದ ಮತ್ತಿನ್ನೂ ಒಂದು, ಇದು ರಿಸಲ್ಟ್ ಅಂತ ಕರಿತೀವಿ. ಯಾವುದು? ಸಮತ್ವ ಬುದ್ಧಿ ಅನ್ನೋದು ಫಲ, ರಿಸಲ್ಟ್. ಯಾವುದು ಮಾಡಿದ್ರೆ ಈ ಸಮತ್ವ ಬುದ್ಧಿ ಬರುತ್ತೆ? ಯಾವುದು ಮಾಡೋದ್ರಿಂದ ನನಗೆ ಸಮತ್ವ ಬುದ್ಧಿ ಬರುತ್ತೆ? ಇದು ಫಲ, ಆಕ್ಚುಲಿ ರಿಸಲ್ಟ್. ಯಾವ್ದು ಮಾಡೋದ್ರಿಂದ ನನಗೆ ದಕ್ಕುತ್ತೆ? ನಾನು ಅನ್ನೋದು ಫಲ, ಎರಡು ಬಿಟ್ರೆ ಸಮತ್ವ ಬುದ್ಧಿ ಬರುತ್ತೆ. ನಾನು ಮಾಡ್ತೀನಿ, ನೀನು ಅಹಂಕಾರ ಬಿಟ್ಬಿಟ್ರೆ, ಕೊನೆಗೆ ಫಲಾಪೇಕ್ಷೆ ಬಿಟ್ಬಿಟ್ರೆ ಈ ಬ್ಯಾಲೆನ್ಸ್ಡ್ ಮೈಂಡ್ ತಾನಾಗಿ ಬರುತ್ತೆ. ಇದು ರಿಸಲ್ಟು. ಆದರೂ ಇದನ್ನು ವಿವೇಕದಿಂದನೂ ನೋಡ್ಕೋಬಹುದು, ಎಲ್ಲನೂ ನೋಡ್ಕೋಬಹುದು ಹೀಗೆ. ಸೊ ಇದಕ್ಕೆ ಧರ್ಮರಾಯ ಮತ್ತು ದ್ರೌಪದಿ ವಿಚಾರಗಳನ್ನ ಅವ್ರು ಹೇಳಿದ್ರು, ಚೆನ್ನಾಗಿ ಅದು ನೆನೆಸ್ಕೋಬೇಕು. ಅದನ್ನು ಮತ್ತೆ ರಿಪೀಟ್ ಮಾಡ್ಕೊಳ್ಳೋದು ಬೇಡ. ಈ ಸಂದರ್ಭದಲ್ಲಿ ಅವ್ರು ನೆನೆಸ್ಕೊಂಡ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಸಮತ್ವ ಬುದ್ಧಿ. ನಾವು ಎಷ್ಟೋ ಸಾರಿ ನಾವು ಈ ಧರ್ಮ ಮಾರ್ಗಕ್ಕೆ ಬರ್ತೀವಿ, ಸ್ವಲ್ಪ ವಿಚಾರಗಳು ಕೇಳೋದು, ಮಾಡೋದು, ಸಾಧನೆ ಮಾಡೋದು, ಜಪ ಮಾಡೋದು ಎಲ್ಲ. ನಮಗೆ ದುಃಖಗಳು ಒಂದ್ರ ಮೇಲೆ ಒಂದು ಜಾಸ್ತಿ ಬರುತ್ತೆ. ನಾನಿವಾಗ ದೇವ್ರ ದಾರಿಗೆ ಬಂದು ಇವೆಲ್ಲ ಮಾಡಿದ್ಮೇಲೆ ನನಗೆ ದುಃಖ ಜಾಸ್ತಿ ಆಗಿದೆ. ಏನು ಮಾಡಬೇಕು? ಯಾಕಿದು? ನಾನಿವಾಗ ಈ ದೇವ್ರ ದಾರಿಗೆ ಬಂದಿದ್ದಕ್ಕೆ ದುಃಖ ಬಂತ? ಯಾತಕ್ಕೋಸ್ಕರ ಬರ್ತಾ ಇದೆ? ಪ್ರಾರಬ್ಧ ಸರ್, ಹಿಂದಿನ ಪ್ರಾರಬ್ಧ. ಸರಿ, ಅಂದ್ರೆ ಈಗ ನನಗೆ ಬರ್ತಾ ಇರೋ ಕಷ್ಟ ಹಿಂದಿನ ಜನ್ಮದ ಫಲ, ಈ ಜನ್ಮದಲ್ಲ. ಈಗ ನಾನು ಮಾಡ್ತಾ ಇರೋ ಒಳ್ಳೇದು ಇನ್ನೂ ಫಲ ಕೊಟ್ಟೇ ಇಲ್ಲ, ಹಾಗೆ ತಗೋಬೇಕು. ಆದ್ದರಿಂದ ಇಲ್ಲಿ ನಾವು ಮತ್ತೆ ಹೆದರ್ಕೋಬೇಕಾಗಿಲ್ಲ. ನೋಡು, ಹಿಂದೆ ನಾನೇನೋ ಕೆಟ್ಟದ್ದು ಮಾಡಿದ್ದೆ, ಅದಕ್ಕೆ ಇವಾಗ ಅನುಭವಿಸ್ತಾ ಇದ್ದೀನಿ. ಈಗ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ, ಮುಂದಕ್ಕೆ ನನಗೆ ಒಳ್ಳೇದಾಗತ್ತೆ. ಇಲ್ಲ ಮೋಕ್ಷ ಆಗ್ಬಿಡುತ್ತೆ. ಅಂತಃಕರಣ ಶುದ್ಧಿಯಾಗಿ ಮನಸ್ಸಿದ್ರೆ ಮಾರ್ಗ. ಈ ಜನ್ಮದಲ್ಲೇ ಆಗಲಿ ಅಂತ ಅನ್ಕೊಂಡು ನೀವು ಡಿಸೈಡ್ ಮಾಡಿ ಸಾಧನೆ ಮಾಡೋಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ ಆಗಿ ಆಗುತ್ತೆ. ಈ ಜನ್ಮದಲ್ಲೇ ಮನಸ್ಸಿದ್ರೆ ಮಾರ್ಗ. ಮನಸ್ಸು ಫಸ್ಟ್ ಮಾಡ್ಬೇಕು ನಾವು. ಅದಕ್ಕೋಸ್ಕರ ಅದೊಂದು ಪಾಯಿಂಟ್. ಇನ್ನು ಈಶ್ವರಾರ್ಪಣ ಬುದ್ಧಿ, ಅದೊಂದು ಮುಗಿಸ್ಬಿಟ್ರೆ ಇವತ್ತು ಟಾಪಿಕ್ ಮುಗ್ದೋಗುತ್ತೆ. ಈಶ್ವರಾರ್ಪಣ ಬುದ್ಧಿ ಅಂದ್ರೆ ಏನು? ಏನೇ ಕೆಲಸ ಮಾಡಿ ಭಗವಂತನಿಗೆ ಅರ್ಪಿಸಿ ಮಾಡಬೇಕು. ಹೆಂಗೆ ಅರ್ಪಿಸೋದು? ಸುಮ್ಮನೆ ಅರ್ಪಿಸ್ಬಿಟ್ರೆ ಆಗೋಯ್ತಾ? ಹೆಂಗೆ ಅರ್ಪಿಸೋದು? ಅಲ್ಲ, ಇವಾಗ ನಾವೇನಾದ್ರೂ ಒಂದ್ ಕೆಲಸ ಮಾಡ್ಬೇಕಾದ್ರೆ ನಾನು ಅನ್ಕೋಬಾರ್ದು ಇದು ಭಗವಂತ ಮಾಡಿಸ್ತಿರೋದು ಅಂತ ಹೇಳಿ ಮಾಡ್ಬೇಕು ಸರ್. ಭಗವಂತ ಮಾಡಿಸ್ತಾ ಇರೋದು, ಕೊಡ್ತಾ ಇರೋದು, ಕೊಡೋದು ಅಂತ ಹೇಳಿ ಮಾಡ್ಬೇಕು. ಅಲ್ಲಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಅಂದ್ಬಿಟ್ರೆ ಅದು ಆಗೋಗ್ಬಿಡುತ್ತಾ? ಅಂತಃಕರಣ ಶುದ್ಧಿ ಇರ್ಬೇಕು. ಅಂತಃಕರಣ ಶುದ್ಧಿ ಆಗುತ್ತೆ. ಕೃಷ್ಣ, ನಾನು ಪೂರ್ತಿ ಕರ್ಮಯೋಗ ಪೂರ್ತಿ ಮಾಡಿದ್ರೆ ನನಗೆ ಅಂತಃಕರಣ ಶುದ್ಧಿ ಆಗೋದು. ಇಲ್ಲಿ ಈಶ್ವರಾರ್ಪಣ ಬುದ್ಧಿ 4ರಲ್ಲಿ ಇದು ಕೊನೆಯದು. ಈಶ್ವರನಿಗೆ ಅರ್ಪಿಸಿ ಮಾಡಬೇಕು ಅಂತ. ಅರ್ಪಿಸಿ ಮಾಡೋ ಅಂದ್ರೆ ಅರ್ಥ ಏನು ಅಂತ, ಹೇಗೆ ಅರ್ಪಿಸ್ಬೇಕು ನಾವು ಕೆಲಸ ಮಾಡಿದಾಗೆಲ್ಲ ಈಶ್ವರಾರ್ಪಣ ಬುದ್ಧಿ ಅವೆಲ್ಲ ಇರಬೇಕು. ಕರೆಕ್ಟ್. ಶ್ರದ್ಧಾ, ಭಕ್ತಿ, ದೇವರು, ದಿಂಡ್ರು ಮತ್ತೆ ಅದೆಲ್ಲ. ಧರ್ಮವನ್ನು ಬಿಡಬಾರ್ದು ಒಂದು. ಎರಡನೇದು, ಇಲ್ಲಿ ಪ್ರತಿಯೊಂದಕ್ಕೂ ಭಗವಂತನನ್ನು ಸೇರಿಸ್ಕೋಬೇಕು. ಈ 4ರಲ್ಲಿ ಮುಖ್ಯವಾಗಿರೋದು ಈಶ್ವರಾರ್ಪಣ ಬುದ್ಧಿ. ಯಾಕೆಂದ್ರೆ ಭಗವಂತನ ಸೇರಿಸ್ಕೊಳ್ದೇ ಇದ್ರೆ ಹೆಂಗಾಗುತ್ತೆ ಗೊತ್ತಾ? ಯಾವುದೇ ಕೆಲಸ ಆಗಲಿ, ಯಾವುದಕ್ಕೆ ಆಗಲಿ, ನೀವು ಸೇರಿಸ್ಕೊಳ್ದೇ ಇದ್ರೆ ಹೆಂಗಾಗುತ್ತೆ ಗೊತ್ತಾ? ದಿಬ್ಬಣ್ಣನ ಬಿಟ್ಟು ಮದುವೆ ಮದುವೆ ಮನೆಗೆ ಹೋದಂಗೆ ಆಗ್ಬಿಡುತ್ತೆ. ಗಂಡನ್ನೇ ಬಿಟ್ಬಿಟ್ರದು, ಮದುವೆ ಗಂಡನ್ನೇ ಬಿಟ್ಟು
ಮದುವೆ ಮನೆಗೆ ಹೋದಂಗೆ ಆಗ್ಬಿಡುತ್ತೆ. ಎಲ್ಲ ಮದುವೆಗೆ ಹೋಗ್ತಾ ಇದ್ದಾರಂತೆ. ಎಲ್ಲಿಗೆ ಹೋಗ್ತಾ ಇದ್ದೀರ ಅನ್ನೋರು ಬಸ್ ಜನ ಪೂರ್ತಿ ಮದುವೆಗೆ ಹೋಗ್ತಾ ಇದ್ದೀವಿ ಅಂದ್ರಂತೆ. ಎಲ್ಲಿ ಮದುವೆ ಗಂಡು ಅಂದರೆ ಮದುವೆ ಗಂಡೇ ಇಲ್ಲ. ಹಂಗಾಗ್ಬಿಡುತ್ತೆ ನಮ್ಮ ಕತೆ. ಈಶ್ವರಾರ್ಪಣ ಬುದ್ಧಿ 4ರಲ್ಲಿ ತುಂಬ ಮುಖ್ಯ. ಅದಕ್ಕೋಸ್ಕರನೇ ನಮ್ಮಲ್ಲಿ ಹುಟ್ಟಕ್ಕೆ ಮೊದಲಿಂದ ಶುರುವಾಗುತ್ತೆ ಭಗವಂತನ ಸೇರಿಸೋದು. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಳ್ರಿ? ನಮ್ದು ಹುಟ್ಟಕ್ಕೆ ಮೊದಲೇ ಭಗವಂತನ ಸೇರಿಸ್ಕೊಂಡು ಮಾಡೋದು ಎಲ್ಲಿಂದ ಬರುತ್ತೆ? ಅದು ಏನು ಗೊತ್ತಾ ನಿಮಗೆ? ಷೋಡಶ ಕರ್ಮಗಳು ಅಂತ ಹೇಳ್ತಾರೆ. ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಇದನ್ನು ಮಾಡ್ತಾರೆ ಅವರು, ಈ ಬೇಬಿ ಶವರ್ ಅಂತಾರೆ ಇಂಗ್ಲಿಷ್ನಲ್ಲಿ. ಅಲ್ಲಿಂದ ಶುರುವಾಗುತ್ತೆ. 16 ಸಂಸ್ಕಾರಗಳು ಹೇಳ್ತಾರೆ. ಇದನ್ನು ಯಾವತ್ತಾದ್ರೂ ಒಂದಿನ ನಾನು ಹೇಳ್ತೇನೆ. ಅಮೇರಿಕಾಗೆ ಹೋದಾಗ ಇದನ್ನು ಹೇಳ್ತಾ ಇರ್ತೀವಿ ನಾವು. 16 ಸಂಸ್ಕಾರಗಳು. ಕಿವಿ ಹೊಲಿಯೋದು, ಮತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ಹುಟ್ಟದ ಮೇಲೆ ನಾಮಕರಣ ಮಾಡೋದು, ಅಕ್ಷರ ಹೇಳ್ಕೊಡೋದು, ಕೂದಲು ತೆಗೆಯೋದು, ಇವೆಲ್ಲ ಸಂಸ್ಕಾರಗಳು. ಪ್ರತಿಯೊಂದರಲ್ಲೂ ದೇವರನ್ನ ಸೇರಿಸ್ತಾರೆ. ಕೊನೆಗೆ ಮದುವೆ ಮಾಡಿಕೊಳ್ಳುವಾಗ, ಸಂಧ್ಯಾ ವಂದನೆ ಮಾಡುವಾಗ, ವಿದ್ಯೆ ಕಲಿಸೋವಾಗ, ಎಲ್ಲವನ್ನೂ ಕೊನೆಗೆ ಅಂತಿಮ ಸಂಸ್ಕಾರವೂ ಕೂಡ ಪರಮಾತ್ಮನ ಸೇರಿಸ್ಕೊಂಡೇ ಮಾಡೋದು. ನಾವು ಸತ್ತಾಗ ಆ ದೇಹವನ್ನ ಅಗ್ನಿದೇವನಿಗೆ ಅರ್ಪಿಸೋದು. ಆ ಅಗ್ನಿದೇವನು ಅದನ್ನು ತಗೊಂಡು ಮೇಲಕ್ಕೆ ಹೋಗ್ತಾನೆ ಅನ್ನೋ ಒಂದು ಪ್ರತೀತಿ. ಈಗ ನಾವು ಅದನ್ನೆಲ್ಲ ಡೊನೇಷನ್ ಕೊಟ್ಬಿಟ್ರೆ ಮತ್ತೆ ಇವಾಗಲ್ವಾ ಅಂದರೆ ಹಾಗೆ ಆಗತ್ತೆ. ಇನ್ನೂ ಜಾಸ್ತಿ ಪುಣ್ಯ ಇರಲಿ. ಒಟ್ಟಿನಲ್ಲಿ ಇದಕ್ಕೆ ಶವ ಸಂಸ್ಕಾರ ನಾವು ಶವ ಇಲ್ಲದೇನೆ ಮಾಡಬಹುದು. ಇವಾಗ ಕರೋನಾದಲ್ಲಿ ಎಷ್ಟೊಂದು ಜನಗಳಿಗೆ ಶವನೇ ಸಿಕ್ಕಿಲ್ಲ. ಏನು ಮಾಡ್ತೀರಾ? ಮಾಡ್ಬೋ ಇಲ್ಲೋ? ಪೂಜೆಗಳು ಮಾಡೋದಕ್ಕೇನಂತೆ ಮಾಡ್ಬೋದು, ಮಾಡಿಸ್ಕೋಬೋದು, ಅವೆಲ್ಲ ಏನು ಬೇಕಾದರೂ. ಆದ್ದರಿಂದ ಹೀಗೆ ಈ ಷೋಡಶ ಸಂಸ್ಕಾರಗಳು, 16 ಸಂಸ್ಕಾರಗಳು ಬರುತ್ತೆ ಹುಟ್ಟಕ್ಕೆ ಮೊದಲಿಂದ. ಇನ್ನೂ ಒಂದು, ಈ ದೇವ್ರನ್ನ ಸೇರಿಸ್ಕೊಳ್ಳೋದು ಹುಟ್ಟಕ್ಕೆ ಮೊದಲಿಂದನಾ ಅಥವಾ ಸಾಯೋವಾಗಲೇ ದೇವ್ರನ್ನ ಸೇರಿಸ್ಕೋಬೇಕು? ಇನ್ನೂ ಹಿಂದಕ್ಕೆ ಹೋಗ್ಬೇಕು. ಹುಟ್ಟೋವಾಗ ಅಲ್ಲ ಜಾತಕ ಬರೆಯೋದು, ಸಾಯೋವಾಗ ಎಲ್ಲಿ ಸೇರಿಸ್ಕೊತೀರಾ? ಸಾಯೋವಾಗ ಎಲ್ಲಿದ್ರ ಅರ್ಥ ಏನು ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಯಾವ ರೀತಿ ಪ್ರಾಣ ಬಿಟ್ರೋ ಅದ್ರ ಮೇಲೆ ಅವ್ರ ಮುಂದಿನ ಜನ್ಮ ಆಗುತ್ತೆ. ಅದರಿಂದ ಅಲ್ಲಿಂದ ಶುರುವಾಗುತ್ತೆ ಅಂತ. ಯಾವ ರೀತಿ ಬಿಡೋದಲ್ಲ, ಬಿಡೋವಾಗ ದೇವರನ್ನ ನೆನೆಸ್ಕೊಂಡು ಬಿಡಬೇಕು. ಬಾಯಿನಲ್ಲಿ ರಾಮ ಅಂತ ಬರಬೇಕು. ನಿಮ್ಮ ಇಷ್ಟ ದೇವರು ಗಾಂಧೀಜಿ ಹೇ ರಾಮ್ ಅಂತ ಪ್ರಾಣ ಬಿಟ್ಟರು, ಅದು ಬರಬೇಕು. ಇನ್ನೊಂದು, ಸತ್ವಗುಣದಲ್ಲಿ ಇದ್ದರೆ ಅವರು ಯಾವಾಗಲೇ ಪ್ರಾಣ ಬಿಡಲಿ, ಸತ್ವಗುಣದಲ್ಲೇ ಇರ್ತಾರೆ. ಅದಕ್ಕೆ ನಾವು ಸತ್ವಗುಣದಲ್ಲಿರೋದಕ್ಕೆ ಪ್ರಯತ್ನ ಮಾಡಬೇಕು. ತಮೋಗುಣ, ರಜೋಗುಣ, ಸತ್ವಗುಣ ಇನ್ನೂ ನಿಮಗಿದು ಆಗಿಲ್ಲ ಪಾಪ. ಇವರಿಗೆಲ್ಲ ಆಗಿದೆ ಇನ್ನವರಿಗೆ. ನಿಮ್ಮಿಬ್ಬರಿಗೂ ಅದು ಬೇರೆ ಬೇರೆ ಕಡೆ ನೀವು ಕೇಳಿರ್ತೀರ. ಅದರಲ್ಲಿ ನಾವು ಗುಣ ಯಾವುದು ಅಂತ ತಿಳ್ಕೊಂಡು ಮತ್ತು ಕರ್ಮಯೋಗ ಮಾಡಬೇಕಾದ್ರೆ ಸತ್ವಗುಣ ಇದ್ರೇ ಮಾಡೋಕ್ಕಾಗೋದು. ರಜೋಗುಣದಲ್ಲಿ ಮಾಡೋಕ್ಕೆ ಬರಲ್ಲ. ರಜೋಗುಣ ಇತ್ತು ಅಂತಂದರೆ ನಾನು, ನನ್ನದು, ಅಹಂಕಾರ, ಹೆಸರು, ಬೇರ್ದು, ಹಾರ ಹಾಕಿ, ಚೇರ್ ಕೊಡಿ, ಟ್ಯಾಕ್ಸ್ ಹೇಳಿ, ಹೆಸರು ಬರೆಸಿ, ದುಡ್ಡು ಕೊಡ್ರಿ, ಹಿಂಗೆಲ್ಲ ಬಂದ್ಬಿಡುತ್ತೆ. ಆದ್ದರಿಂದ ಸತ್ವಗುಣದಲ್ಲಿರೋರಿಗೆ ಸಾಧ್ಯ. ನರೇಂದ್ರ ಮೋದಿ ಸತ್ವಗುಣಿಗಳು, ಅದಕ್ಕೆ ಅವ್ರು ಹಿಂಗೆ ಮಾಡ್ತಾ ಇರೋದು. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ವಗುಣಿಗಳು, ಗಾಂಧೀಜಿ ಸತ್ವಗುಣಿಗಳು. ಹೀಗೆ ಇದು ಈಶ್ವರಾರ್ಪಣ ಬುದ್ಧಿ. ಸೊ ಇಲ್ಲಿಗೆ ನಿಲ್ಲಿಸೋಣ, ಸಾಕು. ಅಟ್ನಲ್ಲೆಲ್ಲ ಆಯಿತು. ನೀವಿನ್ನೂ ಬೇರೆ ಕ್ಲಾಸ್ಗಳಿಗೆ ಹೋಗ್ಬೇಕೇನೋ. ಸೊ ಇವತ್ತಿಷ್ಟು ಮುಗೀತು. ನಾಳೆ ಕಂಟಿನ್ಯೂ ಮಾಡೋಣ ಮುಂದಕ್ಕೆ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.